Hallelujah. Hallelujah. It's good to be back in the presence of the Lord. Hallelujah. Let us all give him a big shout of joy. Hallelujah. The word of God says, when I come in your temple, O Father, I feel rejoiced. My heart, O Father, overwhelms, Lord. Yes, Father, when I am in your tabernacle, O Father, Lord, my heart will fill with joy, O Father. Let us all give him a big round of applause and let us all praise his mighty name. Let us all thank the one true God because he is our Father. He is our God. Let us all open our hearts and praise him. Let us all open our mouth and let us give thanks. Let us all rejoice in his name. Hallelujah. We should always rejoice in the Lord. He is our one true Father. Let us all open our hearts and let us all praise him. Thank you, Father, for this wonderful day, O God. Yes, Father, thank you for this wonderful privilege, O Father, that you have given us, O Father. Lord, many doesn't have this privilege, O Father, but for us, O Father. Lord, still, O God, you have given us the breath, O Father. Lord, even now, O God, we are living, O Lord, only because of your grace, O Father, we are still here, O God. We have come in your tabernacle, O God, to praise you, to worship you, O God. Yes, Father, we praise you, we praise you, we praise you, we thank you, Jesus. ನಾವೆಲ್ಲರೂ ಬಾಯಿಗಳನ್ನು ತೆರೆದು ದೇವರಿಗೆ ನಾವು ಸ್ತೋತ್ರ ಮಾಡುವಂತ ಮಕ್ಕಳಾಗಿ ಕಾಣಲ್ಪಡೋಣ. ಆತನ ಸನ್ನಿಧಾನದಲ್ಲಿ ಬಂದಿರುವಂತ ನಾವುಗಳು ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸೋಣ, ಘನವನ್ನು ಸಲ್ಲಿಸೋಣ. ಆತನ ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನು. ಆತನಿಗೆ ಸಮಾನರು ಯಾರೂ ಇಲ್ಲ. ಆಕಾಶದಲ್ಲಾಗಲಿ ಭೂಮಿಯ ಮೇಲಾಗಲಿ ಆತನಿಗೆ ಸಮಾನರು ಯಾರೂ ಇಲ್ಲ. ನಾವು ನಮ್ಮ ಕರ್ತನಿಗೆ ದೇವಾದಿ ದೇವನಿಗೆ ರಾಜಾದಿ ರಾಜನಿಗೆ ನಾವು ಮಹಿಮೆಯನ್ನು ಸಲ್ಲಿಸುವಂತ ಮಕ್ಕಳಾಗಿ ಕಾಣಲ್ಪಡೋಣ. ಆತನು ಒಳ್ಳೆಯವನಾಗಿದ್ದಾನೆ. ಆತನ ಕೃಪೆಯು ಶಾಶ್ವತವಾದದ್ದು. His grace is sufficient for me. That's what King David says. Lord, your grace is sufficient for me, O God. I don't need anything else, O Father, in this world, O Father. If you are there with me, O Father, I can win victory over each and everything, O Father. Lord, if you are there with me, O God, Lord, I can conquer this universe, O Father. We should have that belief in Jesus. When we have that belief in Jesus, the Lord God will come in our presence and He's going to bless each and every one of us. Let us all praise him. Let us all worship him. Let us all give thanks to his one true God. ನಾವೆಲ್ಲರೂ ಸ್ತೋತ್ರ ಮಾಡೋಣ, ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನಿಗೆ ಬಾರದಂತ ನನ್ನ ಗಣನೀಯ ಮಾಡಿದ್ದು ನಿನ್ ಕೃಪೆಯೇ. ಗಣನಿಗೆ ಬಾರದಂತ ನನ್ನ ಗಣನೀಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುತ್ತಿರುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುತ್ತಿರುವ
ಗಣನೆಯಿಂದಲ್ಲ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಹತ್ತಲಾರದ ಸ್ಥಾನ ಕತ್ತಿದ್ದು ನನ್ನ ಜ್ಞಾನದಿಂದಲ್ಲ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ಜ್ಞಾನದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. Let us all feel His presence. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ತಾಲಂತಿಂದಲ್ಲ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನ ಕತ್ತಿದ್ದು ನನ್ನ ತಾಲಂತಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆಯೇ. ಕೃಪೆಯೇ ಕೃಪೆಯೇ. ನಾವೆಲ್ಲರೂ ಹೇಳೋಣ, ಕರ್ತನೇ, ಎಲ್ಲವೂ ನಿನ್ನ ಕೃಪೆಯಾಗಿದೆ ಸ್ವಾಮಿ. ದೇವರೇ, ನಾವು ಬದುಕಿರುವುದು ನಿನ್ನ ಕೃಪೆ ಸ್ವಾಮಿ, ನಾವು ಬಾಳುತ್ತಿರುವುದು ನಿನ್ನ ಕೃಪೆ ಸ್ವಾಮಿ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಶೂನ್ಯವಾಗಿದ್ದ
ಕೃಪೆ ಸ್ವಾಮಿ, ನಾವು ಬದುಕಿರುವುದು ನಿರ್ಮೂಲವಾಗಿರುವುದು ನಿನ್ನ ಕೃಪೆ ಸ್ವಾಮಿ. ಅಪ್ಪ, ಎಲ್ಲ ನಿನ್ನ ಕೃಪೆಯಾಗಿದೆ ಕರ್ತನೆ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಹೌದು ಸ್ವಾಮಿ, ನನ್ನ ಜೀವನ ಸ್ವಾಮಿ ಸಾಗುತ್ತಿರುವುದು ನನ್ನ ಬಲದಿಂದ ಅಲ್ಲ ಸ್ವಾಮಿ. ಅಪ್ಪ, ನಮ್ಮ ಮಣ್ಣಲ್ಲಿರದೆ ಉಸಿರಾಡುತ್ತಿರುವುದು ನನ್ನ ಸಾಮರ್ಥ್ಯದಿಂದ ಅಲ್ಲ ಸ್ವಾಮಿ. ಎಲ್ಲವೂ ನಿನ್ನ ಕೃಪೆಯಾಗಿದೆ ಸ್ವಾಮಿ. ಕರ್ತಾದಿ ಕರ್ತನೆ, ಹೌದು ಸ್ವಾಮಿ, ಇಷ್ಟವರೆಗೂ ಸ್ವಾಮಿ ನಾನು ಅಂದುಕೊಂಡಿದ್ದೆ ಕರ್ತನೆ, ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದ, ನಾನು ಉಸಿರಾಡುತ್ತಿರುವುದು ನನ್ನ ಸಾಮರ್ಥ್ಯದಿಂದ, ನನಗಿರುವಂಥ ಎಲ್ಲದರಿಂದ ನಾನು ಸಂತೋಷವಾಗಿದ್ದೇನೆ ಎಂದು ಸ್ವಾಮಿ ಇಷ್ಟವರೆಗೂ ಅಂದುಕೊಂಡಿದ್ದೆ ಸ್ವಾಮಿ. ಆದರೂ ಕರ್ತನೆ, ನಿನ್ನ ಕೃಪೆ ಇಲ್ಲದೆ ಹೋಗಿದರೆ ಸ್ವಾಮಿ ನಾ ಬದುಕುವುದಕ್ಕೂ ಸಾಧ್ಯವಾಗುತ್ತಿರಲಿಲ್ಲ ಸ್ವಾಮಿ. ನಾನು ನಿರ್ಮೂಲವಾಗಿ ಹೋಗುತ್ತಿದ್ದೆ ಸ್ವಾಮಿ. ಅಪ್ಪ, ಈ ವರ್ಷದಲ್ಲಿ ರಾಜ ಅನೇಕ ಜನರು ಮರಣ ಹೊಂದಿದರು ಸ್ವಾಮಿ, ಅನೇಕ ಜನರು ರಾಜ ಮಣ್ಣಿನೊಳಗೆ ಸೇರಿದರು ಸ್ವಾಮಿ. ಆದರೂ ರಾಜ ನಾವುಗಳು ಸ್ವಾಮಿ ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ನಾವು ನಿಮ್ಮನ್ನು ಆರಾಧಿಸುತ್ತಾ ಇದ್ದೇವೆ ಅಂತ ಹೇಳುವುದಾದರೆ ಅದು ನಿನ್ನ ಕೃಪೆಯಾಗಿದೆ ಕರ್ತನೆ, ಅದು ನಿನ್ನ ಶಕ್ತಿಯಾಗಿದೆ ಕರ್ತನೆ, ಅದು ನಿನ್ನ ಬಲವಾಗಿದೆ ಕರ್ತನೆ. ಹೌದು ಸ್ವಾಮಿ, ಅದನ್ನು ನಾವು ಅರ್ಥಕೊಂಡಿದ್ದೇವೆ ಸ್ವಾಮಿ. ನಿನ್ನ ಕೃಪೆ ಇಲ್ಲದೆ ಹೋದರೆ ನಮ್ಮಿಂದ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ಕರ್ತನೆ. ಯಾಕಂದ್ರೆ ಸ್ವಾಮಿ ನೀನೇ ನಮ್ಮ ರಕ್ಷಕನು, ನೀವೇ ನಮ್ಮ ಕರ್ತನು ರಾಜ, ನೀವೇ ನಮಗೆ ಯಜಮಾನನಾಗಿದ್ಯಾ ಸ್ವಾಮಿ. ಕರ್ತಾದಿ ಕರ್ತನೆ ಅಪ್ಪ, ನಿಮ್ಮ ಕೃಪೆಯಿಂದಲೇ ರಾಜ ನಾವು ಬದುಕಿ ಬಾಳುತ್ತಿದ್ದೇವೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಿಮಗೆ ವಂದನೆ ಸ್ವಾಮಿ, ನಿಮಗೆ ವಂದನೆ. ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಳ್ಳುವಂತ ಮಕ್ಕಳಿಗೆ ಕಾಣಲ್ಪಡೋಣ, ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. Let us sing an English song and worship the Lord. Love that's never failing, let mercy fall on me. Everyone needs forgiveness, the kindness of a Savior, the hope of nations. Savior, He can move the mountains. My God is mighty to save. He is mighty to save. Forever, author of salvation. He rose and conquered the grave. Jesus conquered the grave. Savior, He can move the mountains. My God is mighty to save. He is mighty to save. Forever, author of salvation. He rose and conquered the grave. Jesus conquered the grave. So take me as you find me. All my fears and failures, fill my life again. I gave my life to follow everything I believe in. Now I surrender. Savior, He can move the mountains. My God is mighty to save. He is mighty to save. Forever, author of salvation. He rose and conquered the grave. Jesus conquered the grave. Savior, He can move the mountains. My God is mighty to save. He is mighty to save. Forever, author of salvation. He rose and conquered the grave. Jesus conquered the grave. Shine your light and let the whole world see.
glory of the risen King. Savior, He can move the mountains. My God is mighty to save. He is mighty to save. Forever, author of salvation. He rose and conquered the grave. Jesus conquered the grave. Savior, He can move the mountains. My God is mighty to save. He is mighty to save. Forever, author of salvation. He rose and conquered the grave. Jesus conquered the grave. Shine your light and let the whole world see. Be a singing for the glory of the risen King. Shine your light and let the whole world see. Be a singing for the glory of the risen King. Savior, He can move the mountain. My God is mighty to save. He is mighty to save. Forever, author of salvation. He rose and conquered the grave. Jesus conquered the grave. Savior, He can move the mountains. My God is mighty to save. He is mighty to save. Forever, author of salvation. He rose and conquered the grave. Jesus conquered the grave. Yes, people, He is our Savior. He is our God. He conquered the grave. He is our Lord. When you are in troublesome period, just call upon the Lord. He's going to be next to you. He's going to help you during your difficulties time. That's what the Lord God says. When you say, Lord, you are my Savior, O God. When you start saying this from your bottom of your heart, when you start saying this, Lord, you are my Savior, O Father, the Lord God will always help us out. He's going to do miracles in our lives. Let us all sing one more song and worship the one true God. I come before you today, and there's just one thing that I want to say. Thank you, Lord. Thank you, Lord, for all you've given to me, for all the blessings that I cannot see. Thank you, Lord. Thank you, Lord. With a grateful heart, with a song of praise, with an outstretched arm, I will bless your name. Thank you, Lord. I just wanna thank you. I just wanna thank you, Lord. Thank you, Lord. I just wanna thank you, Lord. Thank you, Lord. I just wanna thank you, Lord. Thank you, Lord. For
done in my life. You took my darkness and gave me your light. Thank you, Lord. Thank you, Lord. You took my sin and my shame. You took my sickness and healed all my pain. Thank you, Lord. Thank you, Lord. With a grateful heart, with a song of praise, with an outstretched arm, I will bless your name. Thank you, Lord. I just wanna thank you, Lord. Thank you, Lord. Thank you, Lord. I just wanna thank you, Lord. Thank you, Lord. I just wanna thank you, Lord. Thank you, Lord. Thank you, Lord. I just wanna thank you, Lord. Thank you, Lord. Thank you, Lord. Thank you, Lord. Thank you, Father. Thank you for each and everything, oh God, that you have done in my life, oh Father. Lord, whatever you have done in my life, oh God, Lord, I can't give anything for that, oh God. But in exchange, oh Father, I can just give one thing to you, oh God. That is praise, oh God. That is worship to you, oh Father. My heart to you, oh Father. Lord, I desire this, oh Father. Lord, I want you to be in my life, oh Father. Lord, when you are in my life, oh Father, Lord, you will be taking out my sin, my shame, oh God. When I'm in that valley of death, oh Father, when I'm in that troublesome period, oh God, but if you are there within me, oh Father, Lord, you're gonna guide me, oh God. You're gonna protect me, oh Father. You're gonna lead me, oh Father. Lord, your staff, oh God, it's gonna lead me, oh God, during the darkness of my life, oh Father. Lord, you're gonna anoint me with your holy oil, oh Father. For that I thank you, Father. Thank you for everything, oh God. Lord, I am living, oh God. For that I'm thankful to you, oh God. Lord, I'm still breathing, oh God. For that I'm thankful to you, oh Father. Let us all praise his mighty name. ನಾವೆಲ್ಲರ ಬಾಯಿಗಳನ್ನು ತೆರೆದು ದೇವರಿಗೆ ನಾವು ಸ್ತೋತ್ರ ಮಾಡೋಣ. ದೇವರೇ, ನಾನು ಬದುಕಿರುವುದು ರಾಜ, ಅದಕ್ಕೋಸ್ಕರ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದೇವರೇ, ನಾನು ಬಾಳುತ್ತಿದ್ದೇನೆ, ಅದಕ್ಕೋಸ್ಕರ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅಪ್ಪ, ನನ್ನ ಪಾಪವನ್ನು ಶಾಪವನ್ನು ರಾಜ ನೀನು ನಿರ್ಮೂಲ ಮಾಡಿದೆ ಸ್ವಾಮಿ, ಅದಕ್ಕೋಸ್ಕರ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಕರ್ತನೆ. ಹೌದು ಸ್ವಾಮಿ, ಈ ದಿನದಿಂದ, ಈ ಕ್ಷಣದಿಂದ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ರಾಜ ನಾನು ಕುಳಿತುಕೊಂಡು ಕರ್ತನೆ, ನಿನಗೆಂದೇ ರಾಜ ನಾನು ಜೀವಿಸುವಂತವನಾಗಿರುತ್ತೇನೆ ಕರ್ತನೆ. ನಿನಗೆಂದೇ ರಾಜ ಮಗನಾಗಿ ಮಗಳಾಗಿ ನಾನು ಜೀವಿಸುತ್ತೇನೆ ಅಂತ ಯಾರ್ಯಾರು ನಿಮ್ಮ ಹೃದಯಗಳಲ್ಲಿ ಆತನಿಗೆ ಒಪ್ಪಿಸಿಕೊಡುತ್ತೀರೋ, ನಿಶ್ಚಯವಾಗಿ ಕರ್ತನ ಸಮಾಧಾನವು, ಕರ್ತನ ಪ್ರೀತಿ, ಕರ್ತನ ಸಂತೋಷ, ಆತನು ತನ್ನ ಮಕ್ಕಳಿಗೆ ಕೊಡಬೇಕಾದಂಥ ಆಶೀರ್ವಾದವನ್ನು ನಮ್ಮ ಜೀವಿತದಲ್ಲಿ ಕೊಡಲು ಆತನು ಶಕ್ತನಾಗಿದ್ದಾನೆ. ನಾವು ಕರ್ತನಿಗೆ ನಾವು ಮಹಿಮೆಯನ್ನು ಸಲ್ಲಿಸುವಂತ ಮಕ್ಕಳಾಗಿ ಕಾಣಲ್ಪಡೋಣ. Jesus, we praise you. ಕರ್ತನ ನಾಮ ನಮಗೆ ಆಶ್ರಯ, ಕರ್ತನ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನ ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಈರೇ, ಎಲ್ಲವನ್ನು ನೋಡಿಕೊಳ್ಳುವ. ಯೆಹೋವಾ ಈರೇ, ಎಲ್ಲವನ್ನು ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ಅಗತ್ಯವೆಲ್ಲ ಪೂರೈಸುವನು. ಕರ್ತನ ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನ ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸಿಯೇ, ಎಂದೆಂದು ಜಯ ನೀಡುವ. ಯೆಹೋವಾ ನಿಸಿಯೇ, ಎಂದೆಂದು ಜಯ ನೀಡುವ. ಸೋಲಿಲ್ಲ ನನಗೆ, ಸೋಲಿಲ್ಲ
ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫ ಆರೋಗ್ಯ ದಾಯಕನೇ, ಯೆಹೋವಾ ರಾಫ ಆರೋಗ್ಯ ದಾಯಕನೇ. ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರೂವಾ ಒಳ್ಳೆಯ ಕುರುಬನೇ, ಯೆಹೋವಾ ರೂವಾ ಒಳ್ಳೆಯ ಕುರುಬನೇ. ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ. ನನ್ನ ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನನ್ನ ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಶಮ್ಮ ಜೊತೆಯಲ್ಲೇ ಇರುವನು, ಯೆಹೋವಾ ಶಮ್ಮ ಜೊತೆಯಲ್ಲೇ ಇರುವನು. ಭಯವಿಲ್ಲ ಯಾವ ಭಯವೂ ಇಲ್ಲ, ಭಯವಿಲ್ಲ ಯಾವ ಭಯವೂ ಇಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಹೌದು ಸ್ವಾಮಿ, ಅಪ್ಪ ನಿನ್ನ ನಾಮವು ರಾಜ ನಮಗೆ ಆಶ್ರಯವಾಗಿರೋದ್ರಿಂದ ರಾಜ ನಾವು ಭಯಪಡೋದಿಲ್ಲ ಕರ್ತನೆ. ಅಪ್ಪ ನಿನ್ನ ಕೃಪೆ ನಮ್ಮ ಮೇಲೆ ಇರೋದ್ರಿಂದ ನಾವು ಭಯಪಡೋದಿಲ್ಲ ಸ್ವಾಮಿ. ಯೆಹೋವ ರಾಫನಾಗಿ, ಯೆಹೋವ ರೂವನಾಗಿ ರಾಜ, ಯೆಹೋವ ಶಮ್ಮನಾಗಿ ಕರ್ತನೆ ನಮ್ಮನ್ನು ರಾಜ ಅನುದಿನವೂ ಕಾಪಾಡಿಕೊಂಡು ಬರ್ತಿದ್ಯಾ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ಇನ್ನೊಬ್ಬನಿಗೆ ಸಲ್ಲಿಸ್ತೇನೆ ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳು ತಂದೆಯೇ, ಆಮೆನ್. Hallelujah. 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 Here God shows favor to certain people. ಇಲ್ಲಿ ದೇವರು ಕೆಲವು ಜನರಿಗೆ ಕಟಾಕ್ಷವನ್ನು ದಯೆಯನ್ನು ತೋರಿಸುವಂತವನಾಗಿದ್ದಾನೆ. Hallelujah. Hallelujah. All of us have come here for what? ನಾವು ಇಲ್ಲಿ ಬಂದಿರುವಂತದ್ದು ಯಾವುದಕ್ಕಾಗಿ? To find favor. ದೇವರಲ್ಲಿ ದಯೆಯನ್ನು ಕಂಡುಕೊಳ್ಳುವುದಕ್ಕೆ. Let's bow down our head and pray to God that He show His favor. Let's find favor with God. ಈ ಬೆಳಗಿನ ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರು ನಮ್ಮ ಮೇಲೆ ದಯೆ ತೋರಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. பேசும் ஜெபம் செய்யும் போது ஆண்டவா பிரியமானதை இப்போ காட்டும் செயலாயத்தம் நீர் பேசும் ஜெபம் செய்யும் போது ஆண்டவா பிரியமானதை ரபாக்கலார் இப்போ காட்டும் செயலாயத்தம். Yes, Lord, you speak to us in a special way. Lord, yes, Lord, let your words flow. Lord, let your words touch our heart. Strengthen our heart, oh God. Speak to us in a special way. Let every word of yours penetrate into our heart. Yes, Master, this morning we require your favor. Bless this meeting.
Lord, commit this meeting into your mighty hand. I bind every satanic power and every evil force which works against this meeting. I commit, Lord, ourselves into your mighty hand. Speak to us in a special way. In Jesus' precious name we pray. Amen. Amen. Hallelujah. 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 Let me read a word from Psalms, which says, Psalms 5, verse 12 says, For you, O Lord, will bless the righteous. With the favor, you will surround him as with a shield. ಕೀರ್ತನೆಗಳು 5ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. You will bless the righteous with favor. ನೀನು ನೀತಿವಂತನನ್ನು ದಯೆಯಿಂದ ಆಶೀರ್ವದಿಸುವಂತನಾಗಿದ್ದೆ. That is his experience, psalmist experience, that God shows favor to the righteous one. ನೀತಿವಂತರಿಗೆ ದೇವರು ದಯೆ ತೋರಿಸುತ್ತಾನೆ ಎನ್ನುವಂಥದ್ದು ಕೀರ್ತನೆಗಾರನ ಒಂದು ಅನುಭವವಾಗಿದೆ. In Leviticus chapter 26 verse 9 says, here God himself says this, for I will look on you favorably and make you fruitful, multiply you and confirm my covenant with you. ಯಾಜಕ ಕಾಂಡ 26ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಾನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ಬಹು ಸಂತಾನವನ್ನು ಕೊಟ್ಟು ಹೆಚ್ಚಿಸಿ ನಿಮಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು. When God sees us favorably, what happens is you will yield fruit and will multiply, and his covenant will be with us. ದೇವರ ಕಟಾಕ್ಷವು, ಕೃಪೆ, ದಯೆಯು ನಮ್ಮ ಮೇಲೆ ಕಾಣಲ್ಪಡುವಾಗ ನಾವು ಹೆಚ್ಚಿಸಲ್ಪಡುತ್ತೇವೆ ಮತ್ತು ಆತನಿಂದ ಆಶೀರ್ವಾದವನ್ನು ಹೊಂದಲ್ಪಡುತ್ತೇವೆ, ಫಲಕಾರಿಗಳಾಗಿ ಕಾಣಲ್ಪಡುತ್ತೇವೆ. In Bible we see many saints pleaded with God for God's favor. ಸತ್ಯವೇದದಲ್ಲಿ ಅನೇಕ ದೇವರ ದಾಸರು ದೇವರ ಪಾದದಲ್ಲಿ ಆತನ ದಯೆಗಾಗಿ ಮೊರೆಯಿಟ್ಟರು, ಬೇಡಿಕೊಂಡರು ಎಂಬುದಾಗಿ ನೋಡುತ್ತೇವೆ. So what is the definition of favor? ಹಾಗಾದರೆ ದಯೆ ಅಂದರೆ ಒಲುಮೆ, ಕಟಾಕ್ಷ ಎಂದರೆ ಅದಕ್ಕೆ ಯಾವ ರೀತಿಯಾದಂಥ ಒಂದು ತಾತ್ಪರ್ಯ ಉಂಟು? In dictionary if you see, it shows a preferential treatment or to give advantage to another, to give special favor, to give a preferential treatment to someone who doesn't deserve that. ನಾವು ಶಬ್ದಕೋಶದಲ್ಲಿ ಇದಕ್ಕೆ ಅರ್ಥವನ್ನು ಗಮನಿಸಿ ನೋಡುವಂಥ ಸಮಯದಲ್ಲಿ ಯಾವುದೇ ವ್ಯಕ್ತಿಯು ಅದಕ್ಕೆ ಅರ್ಹನಿಲ್ಲದೆ ಇರುವಂಥ ಸಮಯದಲ್ಲಿ ಆತನಿಗೆ ತೋರಿಸುವಂತ ಒಂದು ಕರುಣೆ, ದಯೆಯಾಗಿ ಕಾಣಲ್ಪಡುತ್ತದೆ. Favor is kindness shown to the person beyond the due. ಇಲ್ಲಿ ದಯೆ ಎಂದು ಹೇಳುವಂತ ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ಅದಕ್ಕೆ ಅರ್ಹನಲ್ಲದೆ ಇರುವಂತ ಸಮಯದಲ್ಲಿಯೂ ಯಥೇಚ್ಛವಾಗಿ ಆತನ ಮೇಲೆ ತೋರಿಸುವಂತ ಕರುಣೆಯಾಗಿ ಕಾಣಲ್ಪಡುತ್ತಾ ಇದೆ. In fact, favor is nothing but the grace of God. ದಯೆ ಎಂದು ಹೇಳಬೇಕಾದರೆ ಅದು ದೇವರ ಕೃಪೆಯಾಗಿ ಕಾಣಲ್ಪಡ್ತಾ ಇದೆ. Without the grace of God, we cannot get his favor. ನಾವು ದೇವರ ಕೃಪೆ ಇಲ್ಲದಂತೆ ಆತನ ದಯೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. It is not based on the merit or strength. ಇದು ನಮ್ಮ ಅರ್ಹತೆ ಇಲ್ಲವೇ ಬಲದ ಮೇಲೆ ಆತುಕೊಂಡಿಲ್ಲ. Sometimes you find a turnaround in our life, a supernatural influence in our lives. ಕೆಲವು ವೇಳೆಗಳಲ್ಲಿ ನಮ್ಮ ಜೀವಿತದಲ್ಲಿ ಅನೈಸರ್ಗಿಕವಾದಂಥ, ಅಲೌಕಿಕವಾದಂಥ ಬಲವು ನಮ್ಮ ಜೀವಿತದಲ್ಲಿ ಬರುವುದನ್ನು ಕಾಣ್ತೇವೆ. Our dormant dreams come to life again. ನಮ್ಮ
ಕನಸುಗಳು ಜೀವಿತದಲ್ಲಿ ಅದು ನನಸಾಗುವಂತದ್ದಾಗಿ ಕಾಣಲ್ಪಡುತ್ತದೆ. We break the chains at times to come out of the limitations. ನಮಗಿರುವಂತ ನಿಯಮಿತದಿಂದ ಹೊರಕ್ಕೆ ಬರುವುದಕ್ಕೆ ಇರುವಂತ ಸರಪಳಿಗಳನ್ನು ಮುರಿದುಕೊಂಡು ಹೊರಕ್ಕೆ ಬರ್ತೇವೆ. Suddenly new opportunities are just flowing in. ತಟ್ಟನೆ ನೋಡಬೇಕಾದ್ರೆ ಹೊಸ ಹೊಸ ಅವಕಾಶಗಳು ನಮ್ಮ ಮುಂದೆ ಬರ್ತವೆ. All these things are nothing but a sheer favor shown by God to us. ಇವೆಲ್ಲವನ್ನು ಗಮನಿಸಿ ನೋಡಬೇಕಾದರೆ ಇವೆಲ್ಲವೂ ದೇವರು ನಮಗಾಗಿ ತೋರಿಸುವಂತ ಆತನ ಕೃಪೆ ದಯೆಯಾಗಿ ಕಾಣಲ್ಪಡ್ತಾ ಇದೆ. If we receive the grace of God, the favor also flows from God to us. ದೇವರಿಂದ ನಾವು ಕೃಪೆಯನ್ನು ಪಡೆದುಕೊಳ್ಳುವುದಾದರೆ ಆತನ ದಯೆಯು ನಮ್ಮನ್ನು ನೋಡಿ ಬರುವಂತದ್ದಾಗಿದೆ. It's, as I told you, it's not based on our strength, our ability, or our merits, but it's sheer grace. He does things for us. ಇದು ಯಾವುದೇ ನಮ್ಮ ಅರ್ಹತೆ, ಯೋಗ್ಯತೆ, ಸಾಮರ್ಥ್ಯವನ್ನು ನೋಡಿ ಬರುವಂತದ್ದಲ್ಲ, ಆತನ ಕರುಣೆಯಿಂದ ನಮ್ಮ ಮೇಲೆ ಬಂದು ಇಳಿಯುವಂತದ್ದಾಗಿ ಕಾಣಲ್ಪಡ್ತಾ ಇದೆ. At times we find in our lives that such things happen. We wonder, who has done this? How it is possible? ಕೆಲವು ವೇಳೆಗಳಲ್ಲಿ ಈ ರೀತಿಯಾದಂತಹ ಕಾರ್ಯಗಳು ಥಟ್ಟನೆ ನಮ್ಮ ಜೀವಿತದಲ್ಲಿ ನಡೆಯುವಾಗ ಇವೆಲ್ಲವೂ ಹೇಗೆ ನಡೆಯಿತು, ಯಾರು ಮಾಡುವುದು ಎಂಬುವಂತ ಪ್ರಶ್ನೆಯು ನಮ್ಮಲ್ಲಿ ಮೂಡುತ್ತದೆ. In Psalms 44 verse 3, we read, "For they did not gain possession of the land by their own sword, nor did their own arm save them, but it was your right hand, your arm, and the light of your countenance, because you favored them." ಕೀರ್ತನೆಗಳು 44ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಮ್ಮ ಪಿತೃಗಳಿಗೆ ಕತ್ತಿಯೇ ಈ ದೇಶವನ್ನು ಸ್ವಾಧೀನ ಮಾಡಿಕೊಡಲಿಲ್ಲ, ಅವರ ಭುಜಬಲವೇ ಅವರಿಗೆ ಜಯ ಕೊಡಲಿಲ್ಲ. ನಿನ್ನ ಭುಜಬಲ, ಹಸ್ತ, ಪ್ರಸನ್ನತೆ ಇವೇ ಅವರಿಗೆ ಜಯವನ್ನುಂಟು ಮಾಡಿದವು, ನಿನ್ನ ಒಲುಮೆ ಅವರಿಗಿತ್ತಲ್ಲ. Hallelujah. ಆಮೆನ್. Hallelujah. Hallelujah. It is not their strength, their might, their sword, their training, the financial capability help them. It is God's arm and God's strength gave them the victory in the battle. ಅವರಲ್ಲಿದ್ದಂಥ ಕತ್ತಿ, ಯುದ್ಧದ ಆಯುಧಗಳೇ, ವಿದ್ಯೆ ಇಲ್ಲವೇ ಹಣ, ಭುಜಬಲವಾಗಲಿ ಅವರಿಗೆ ಯುದ್ಧದಲ್ಲಿ ಜಯವನ್ನು ಕೊಡಲಿಲ್ಲ. ಅವರಿಗೆ ಯುದ್ಧದಲ್ಲಿ ಜಯವನ್ನು ಕೊಟ್ಟಿದ್ದುದು ದೇವರ ಭುಜಬಲ, ಹಸ್ತ, ಆತನ ಪ್ರಸನ್ನತೆ ಎಂಬುದಾಗಿ ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ. At times we really require a turnaround in our life. Maybe a moment that revive our life again. Maybe you want to come to life from death. All these things can happen when God favors the person. ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯು, ವ್ಯತ್ಯಾಸವು ಥಟ್ಟನೆ ಕಾಣುತ್ತದೆ ಮತ್ತು ನಾವು ಮರಣದ ಹಾಸಿಗೆಯಿಂದ, ಮರಣದಿಂದ, ಸೋಲಿನಿಂದ ಮೇಲಕ್ಕೆ ಏಳುವಂಥ, ಜೀವದಲ್ಲಿ ಬರುವಂಥ ಒಂದು ಕಾರ್ಯವು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಎಂದು ಹೇಳುವುದಾದರೆ ಅದು ದೇವರ ಒಂದು ದಯೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. It's God's moment. It's God's favorable time in our lives. ನಮ್ಮ ಜೀವಿತದಲ್ಲಿ ಇದು ದೇವರ ಒಂದು ತಕ್ಕ ಸಮಯವಾಗಿ, ದಯೆ ತೋರಿಸುವಂತ ಸಮಯವಾಗಿ ಕಾಣಲ್ಪಡ್ತಾ ಇದೆ. Are you not looking for this favorable time in our lives? Because we are in such a situation. We require some change, breaking of chains, coming out of the darkness. Something we really require. Then only we live a life, an abundant life. ನಮ್ಮ ಜೀವಿತದಲ್ಲಿಯೂ ನಾವು ಈ ರೀತಿಯಾದಂಥ ದೊಡ್ಡ ಬದಲಾವಣೆಯನ್ನು ಕಾಣಬೇಕು. ಇರುವಂಥ ಸರಪಣಿಗಳನ್ನು ಬಿಚ್ಚಿಕೊಂಡು, ಬಂಧನಗಳನ್ನು ಬಿಚ್ಚಿಕೊಂಡು ನಾವು ಜೀವವನ್ನು ಕಾಣಬೇಕೆಂಬುದಾಗಿ ಈ ರೀತಿಯಾದಂಥ ಒಂದು ಆಲೋಚನೆಯಿಂದ ದೇವರು ನಮ್ಮ ಮೇಲೆ ಕಟಾಕ್ಷವಿಡುವುದಿಲ್ಲವೋ, ಆತನ ಸಮಯವು ಬರುವುದಿಲ್ಲವೋ, ದಯೆಯು ಇಲ್ಲವೋ ಎನ್ನುವಂಥ ಹಾತೊರೆಯುವಂಥ ಸಮಯವು ನಮಗೆ ಬಂದಿದೆಯಾ? Don't you pray, my dear friend, for this favorable time from God? ದೇವರಲ್ಲಿ ನಮಗೆ ಈ ರೀತಿಯಾದಂಥ ತಕ್ಕ ಸಮಯವು, ದಯೆ ತೋರಿಸುವಂಥ ಸಮಯವು ಬಾರದು ಎಂಬುದಾಗಿ ನೀನು
ಪ್ರಾರ್ಥನೆ ಮಾಡಲಿಲ್ಲವೋ? King David, he prays, Psalm 69 verse 13. He prays to God, Lord, I'm just looking for this favorable time. Show your favor on me. That's what he says in Psalm 69 verse 13 says. But I pray to you, O Lord, in the time of your favor, in your great love, O God, answer me with your sure salvation. ದಾವಿದನು ಸಹ ತನ್ನ ಜೀವಿತದಲ್ಲಿ ದೇವರೇ ನನ್ನ ಮೇಲೆ ಕಟಾಕ್ಷವಿಡು ಎಂದು ಪ್ರಾರ್ಥಿಸುವಂತ ಪ್ರಾರ್ಥನೆಯು ಕೀರ್ತನೆಗಳು 69:13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಯೆಹೋವನೇ, ನಾನಾದರೂ ನಿನಗೆ ಮೊರೆ ಇಟ್ಟಿದ್ದೇನೆ, ಇದು ನಿನ್ನ ಪ್ರಸನ್ನತೆಗೆ ಸಕಾಲ. ಪ್ರೇಮಪೂರ್ಣನಾದ ದೇವನೇ, ಸತ್ಯ ಸಂಧನಾದ ರಕ್ಷಕನೇ, ಸದುತ್ತರವನ್ನು ದಯಪಾಲಿಸು. Hallelujah. 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 Let this be our prayer this morning. ಈ ಒಂದು ಬೆಳಗಿನ ಸಮಯದಲ್ಲಿ ಈ ಒಂದು ಪ್ರಾರ್ಥನೆಯು ನಮ್ಮ ಪ್ರಾರ್ಥನೆಯಾಗಿ ಕಾಣಲ್ಪಡಲಿ. Oh Lord of salvation, show your favor. ರಕ್ಷಣೆಯನ್ನು ತೋರಿಸುವಂತ ದೇವರೇ, ನಿನ್ನ ರಕ್ಷಣಾ ಕಾರ್ಯವನ್ನು ತೋರಿಸು. Hallelujah. 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 You know, God had a plan to destroy the whole world. ಈ ಲೋಕವನ್ನೇ ನಶಿಸುವಂತ ಒಂದು ತೀರ್ಮಾನವು ದೇವರಲ್ಲಿ ಇತ್ತು. He created a man, but he was saddened by the things which was happening around. So he wanted to destroy the complete human being. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದನು, ಆದರೆ ಅವನ ಕೃತ್ಯದಿಂದ ದೇವರಿಗೆ ಮನಸ್ಸು ನೊಂದವನಾಗಿ ಆತನು ಈ ಒಂದು ವಿಶ್ವವನ್ನೇ ನಶಿಸಬೇಕೆಂಬುದಾಗಿ ಒಂದು ತೀರ್ಮಾನಕ್ಕೆ ಬಂದನು. Even when God decided to destroy the whole world, all the living things, one man found grace in the sight of God. ದೇವರು ಈ ವಿಶ್ವವನ್ನೇ ನಶಿಸಬೇಕೆಂಬುದಾಗಿ ತೀರ್ಮಾನಿಸಿದಂತ ಸಮಯದಲ್ಲಿಯೂ ದೇವರ ಕಣ್ಣಿನಲ್ಲಿ ಒಬ್ಬ ವ್ಯಕ್ತಿಗೆ ಆತನು ದಯೆಯನ್ನು ಕಂಡುಕೊಂಡನು. In Genesis chapter 6 verse 5 says, Lord saw that the wickedness of man was great in the earth, and that every intent and thoughts of his hearts was only evil. So Lord was sorry that he had made man on the earth, and he was grieved in his heart. So Lord said, I will destroy man whom I have created from the face of the earth, both man and the beast, creeping things and the birds of the air, for I am sorry that I have made them. But Noah found grace in the eyes of the Lord. ಆದಿಕಾಂಡ 6ನೇ ಅಧ್ಯಾಯ 5ನೇ ವಾಕ್ಯದ ನಂತರವಾಗಿ ಓದುವಂತಹ ಸಮಯದಲ್ಲಿ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು, ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. Among all the living things, Noah found grace in the eyes of God. You know why? ಇಲ್ಲಿ ಸಜೀವವಾಗಿರುವಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲಿಯೂ ದೇವರ ಮುಂದೆ ನೋಹನಿಗೆ ಮಾತ್ರವೇ ದಯೆಯು ದೊರಕಿತು. ಅದು ಯಾಕೆ ಗೊತ್ತಾ? Verse 9 very clearly says, verse 9, this is the genealogy of Noah. Noah was a just man, perfect in his generation. Noah walked with God. Noah walked with God. 9ನೇ ವಾಕ್ಯದಲ್ಲಿ ನೋಹನು ಎಂಥವನು ಎಂಬುದಾಗಿ ಹೇಳುವುದನ್ನು ಗಮನಿಸುತ್ತೇವೆ. ನೋಹನ ಚರಿತ್ರೆಯು, ನೋಹನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡಿದ್ದನು. Hallelujah. Hallelujah. Why he found favor? Because Noah
was a righteous man. And he walked with God. ಯಾಕೆ ನೋವನಿಗೆ ದೇವರ ದಯೆ ದೊರಕಿತು ಎಂಬುದಾಗಿ ಗಮನಿಸಿ ನೋಡುವಾಗ, ನೋಹನು ತಪ್ಪಿಲ್ಲದಂತ ನೀತಿವಂತನಾದ ವ್ಯಕ್ತಿಯು ಮತ್ತು ದೇವರ ಸಂಗಡ ಅನ್ಯೋನ್ಯವಾಗಿ ನಡೆದಂತ ವ್ಯಕ್ತಿಯಾಗಿದ್ದನು. Among all the unrighteous people, the sinners and the corrupt people, there was one man who walked with God. ಎಲ್ಲಾ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಂತ, ಕೆಟ್ಟದ್ದಾಗಿ ದುಷ್ಕೃತ್ಯಗಳಲ್ಲಿ ತೊಡಗಿರುವಂತ ಜನರ ಮಧ್ಯದಲ್ಲಿ ಇಲ್ಲಿ ನೋಹನು ದೇವರ ಕಣ್ಣಿನ ಮುಂದೆ ನೀತಿವಂತನಾಗಿ ಕಾಣಲ್ಪಟ್ಟನು. So God, when God decided to destroy the whole earth, all the living things, God showed his favor to Noah and his family. ಆ ರೀತಿಯಾದಂಥ ಸಮಯದಲ್ಲಿ ದೇವರು ವಿಶ್ವದಲ್ಲಿ ಕಾಣಲ್ಪಡುವಂಥ ಪ್ರತಿಯೊಂದು ಜೀವ ಜಂತುವನ್ನು ನಾಶ ಮಾಡಬೇಕೆಂಬುದಾಗಿ ಯೋಚಿಸುವಂಥ ಸಮಯದಲ್ಲಿ ನೋಹನಿಗೆ ದೇವರ ದಯೆ ದೊರಕಿತು. Hallelujah. Hallelujah. How mindful of him, you just see. He has planned to destroy everything. He's told that I will destroy everything. But there also he brings an exception. ದೇವರು ನಾನು ಎಲ್ಲವನ್ನು ನಾಶ ಮಾಡುತ್ತೇನೆ ಎಂದು ಹೇಳಿದಾಗ್ಯೂ ಸಹ ಅಲ್ಲಿಯೂ ಸಹ ಒಂದು ಅವಕಾಶವನ್ನು ಒಂದು ವ್ಯಕ್ತಿಗೆ ಆತನು ಕೊಡುವುದನ್ನು ಗಮನಿಸುತ್ತೇವೆ. God's favor will bring a change in God's plan also. ದೇವರ ಒಂದು ತೀರ್ಮಾನದಲ್ಲಿಯೂ ಸಹ ದೇವರು ತನ್ನ ಬದಲಾವಣೆಯನ್ನು ತರುತ್ತಾನೆ. ಯಾಕೆಂದರೆ ಆತನಿಗೆ ದಯೆ ಇರೋದ್ರಿಂದ. Hallelujah. Hallelujah. Do you understand? When God shows his favor, even God's plan is changed. ದೇವರು ತನ್ನ ದಯೆಯನ್ನು ತೋರಿಸುವಂತಹ ಸಮಯದಲ್ಲಿ ಆತನ ತೀರ್ಮಾನವೇ ಬದಲಾಗುತ್ತದೆ. When Ezekiel was sick and God sent his prophet to advise Ezekiel saying that you are going to die, set your things right. ಇಲ್ಲಿ ಅರಸನಾದಂಥ ಹಿಜ್ಕೀಯನು ಆತನು ರೋಗದಲ್ಲಿ ಇರುವಂತಹ ಸಮಯದಲ್ಲಿ ದೇವರು ತನ್ನ ಪ್ರವಾದಿಯನ್ನು ಕಳುಹಿಸಿ, ನೀನು ಇನ್ನೇನು ಸಾಯಲಿದ್ದಿ, ಇರುವಂತ ಎಲ್ಲಾ ಕಾರ್ಯಗಳನ್ನು ಸರಿಪಡಿಸು ಎಂಬುದಾಗಿ ಹೇಳಿ ಕಳಿಸುತ್ತಾನೆ. And Ezekiel goes back to God and prays to him, Lord, I served you so honestly and righteously. Please, Lord, look at me. When he prayed and cried to God, ಆದರೆ ಇದನ್ನು ಕೇಳಿಸಿಕೊಂಡ ತಕ್ಷಣ ಅರಸನಾದಂಥ ಹಿಜ್ಕೀಯನು ದೇವರ ಬಳಿಗೆ ಹೋಗಿ, ದೇವರ ಇಷ್ಟು ಕಾಲದವರೆಗೂ ನಿನಗೆ ನೀತಿವಂತನಾಗಿದ್ದು ನಿನ್ನ ಪಾದದಲ್ಲಿದ್ದು ನಿನ್ನನ್ನು ಆರಾಧಿಸುತ್ತಾ ಇದ್ದೇನು, ನನ್ನ ಮೇಲೆ ಕಟಾಕ್ಷವಿಡು ಎಂಬುದಾಗಿ ಮೊರೆಯಿಡುತ್ತಾನೆ. The prophet who went out, God makes him to turn around, comes back to Ezekiel and says, God adds 15 years to your life. ಇಲ್ಲಿ ಈ ರೀತಿಯಾಗಿ ಹೇಳಿ ಹೋದಂತ ಪ್ರವಾದಿಯು ದೇವರು ಮತ್ತೆ ಅದೇ ಪ್ರವಾದಿಯನ್ನು ಕಳುಹಿಸಿ ತನ್ನ ತೀರ್ಮಾನವನ್ನೇ ಬದಲಾಯಿಸಿ ಹಿಜ್ಕೀಯನ ಮೇಲೆ ಕಟಾಕ್ಷವನ್ನಿಟ್ಟು ದಯೆಯನ್ನು ತೋರಿಸಿ ಅವನಿಗೆ ಇನ್ನೂ 15 ವರ್ಷಗಳು ಜೀವಿತದಲ್ಲಿ ಕುಡಿಸುತ್ತಾನೆ. Oh, God's favor will give you the turnaround in your life. ದೇವರ ದಯೆಯು ನಿನ್ನ ಜೀವಿತವನ್ನು ಬದಲಾಯಿಸುವಂತದ್ದಾಗಿದೆ. You may be feeling that you are drowned and you will be dead. But God, when God's favor comes, things will change. ಒಂದು ವೇಳೆ ನೀನು ತಿಳಿದುಕೊಂಡಿರಬಹುದು, ನಾನೇನು ಮುಳುಗಿ ಹೋದೆನು, ಸೋತು ಹೋದೆನು, ಇನ್ನೇನು ಇದರಲ್ಲೇ ಸತ್ತು ಹೋಗುವೆನೆಂಬುದಾಗಿ ತಿಳಿದುಕೊಳ್ಳುತ್ತೀಯ. ಆದರೆ ದೇವರ ದಯೆಯು ನಿನ್ನ ಮೇಲೆ ಇರುವುದು. When God's favor comes to you, there are so many good things happen in your life. ದೇವರ ದಯೆಯು ನಿನ್ನ ಮೇಲೆ ಬರುವಂತ ಸಮಯದಲ್ಲಿ ಅನೇಕ ಒಳ್ಳೆಯ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೆಯುತ್ತವೆ. When God's favor can produce promotion and a supernatural increase in your life. ದೇವರ ದಯೆಯು ನಿನ್ನ ಜೀವಿತದಲ್ಲಿ ಎಲ್ಲವನ್ನು ಹೆಚ್ಚಿಸುವಂತದ್ದು ಮತ್ತು ಅಲೌಕಿಕವಾದಂತ ಕಾರ್ಯಗಳನ್ನು ನೆರವೇರಿಸುವಂತದ್ದಾಗಿದೆ. Joseph was a slave in the land of Egypt. ಐಗುಪ್ತ ದೇಶದಲ್ಲಿ ಯೋಸೇಫನು ಒಬ್ಬ ಗುಲಾಮನಾಗಿದ್ದನು. But God's favor was on him. ಆದರೆ ದೇವರ ದಯೆಯು ಆತನ ಮೇಲಿತ್ತು. In Genesis chapter 39 verse 21 says, but the Lord was with Joseph. When Lord was there and his favor also with Joseph and showed him mercy. And he gave him a favor
in the sight of the keeper of a prison. You see, God favored Joseph in the sight of the keeper of the prison. ಆದಿಕಾಂಡ 39ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕಟಾಕ್ಷವನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ದೇವರ ದಯೆಯು ಕೃಪೆಯು ನಮ್ಮ ಮೇಲೆ ಬರುವಂತಹ ಸಮಯದಲ್ಲಿ ನಮ್ಮ ಸುತ್ತಲಿರುವಂಥ ಜನರ ಕಣ್ಣುಗಳಲ್ಲಿಯೂ ದಯೆಯು ದೊರಕುವಂತೆ ದೇವರು ಮಾಡುವುದನ್ನು ನಾವು ನೋಡುತ್ತೇವೆ. And we know that Joseph was promoted, from slavery to the second in command of the complete Egypt. ಅಲ್ಲಿ ಯೋಸೇಫನು ಅಲ್ಲಿ ಸೆರೆಯಾಳನಿಂದ ಆ ಒಂದು ಪರಿಸ್ಥಿತಿ ಗುಲಾಮತನದಿಂದ ಅರಸನಿಗೆ 2ನೇ ಸ್ಥಾನದವರೆಗೂ ದೇವರು ಅವನನ್ನು ಹೆಚ್ಚಿಸಿದನು ಎಂಬುದಾಗಿ ನೋಡುತ್ತೇವೆ. Joseph found favor with God. ಯೋಸೇಫನಿಗೆ ದೇವರ ಕಣ್ಣಿನಲ್ಲಿ ದಯೆ ದೊರಕಿತು. No doubt he passed through all the pains, agonies, slavery and blames and present life. All that was there in his life. But the favor of God was with him. ಯೋಸೇಫನು ತನ್ನ ಜೀವಿತದಲ್ಲಿ ಗುಲಾಮತನದಲ್ಲಿದ್ದು ಎಲ್ಲಾ ರೀತಿಯಾದಂತಹ ಅವಮಾನ ನಿಂದನೆಗಳನ್ನು ಸಹಿಸಿಕೊಂಡು ಸೆರೆಮನೆಯಲ್ಲಿ ಬಿಸಾಡಲ್ಪಟ್ಟರು ಸರಿ, ದೇವರ ದಯೆಯು ಆತನ ಮೇಲೆ ಬಂದ ತಕ್ಷಣ ಆತನು ಅರಸನಿಗೆ 2ನೇ ಸ್ಥಾನದಲ್ಲಿ ಬರುವಂತ ರೀತಿಯಲ್ಲಿ ದೇವರು ಆತನನ್ನು ಹೆಚ್ಚಿಸಿದನ್ನು ನಾವು ನೋಡುತ್ತೇವೆ. Don't worry if you pass through a struggle in your lives. You may really cursing yourself, why I am having this kind of life. ಒಂದು ವೇಳೆ ನೀವು ನಿಮ್ಮ ಜೀವಿತದಲ್ಲಿ ಇರುವಂತ ಈ ಒಂದು ಪರಿಸ್ಥಿತಿಯನ್ನು ನೋಡಿ, ಯಾಕೆ ನನ್ನ ಜೀವಿತದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಎಂಬುದಾಗಿ ನೀವು ಅದನ್ನು ನೋಡಿ ಶಾಪ ಹಾಕುತ್ತಾ ಇರಬಹುದು. But what all you require is the favor of God. ಆದರೆ ನಿಮಗೆ ಬೇಕಾಗಿರುವಂತದ್ದು ದೇವರ ದಯೆಯು. Hallelujah. 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 And secondly, if you see, the God's favor will repay your work and give you a full reward. ಇಲ್ಲಿ ಎರಡನೇದಾಗಿ ಗಮನಿಸಿ ನೋಡಬೇಕಾದ್ರೆ ದೇವರ ದಯೆಯು ನಮ್ಮ ಜೀವಿತದಲ್ಲಿ ನಮ್ಮ ಕೆಲಸಕ್ಕೆ ಬೇಕಾಗಿರುವಂಥ ಅದಕ್ಕೆ ಬೇಕಾಗಿರುವಂಥ ಕ್ರಯವನ್ನು ಮಾತ್ರವಲ್ಲದೆ ಅದು ಸಂಪೂರ್ಣವಾಗಿ ನಮಗೆ ಹಿಂತಿರುಗಿ ಬರುವಂಥ ಗೌರವವಾಗಿ ಬಹುಮಾನವಾಗಿ ಕಾಣಲ್ಪಡುತ್ತದೆ. Maybe you are working very hard but you find nothing coming out. All my labor goes waste. You may be saying, Lord, I'm working so much, so hard, but I'm not gaining anything. ನೀವು ಒಂದು ವೇಳೆ ಹೇಳ್ತಾ ಇರಬಹುದು, ದೇವರೇ ನಾನು ಎಷ್ಟೋ ಕಷ್ಟಪಟ್ಟು ದುಡಿಯುತ್ತಾ ಇದ್ದೇನೆ, ಆದರೆ ನನ್ನ ಕೈಯಲ್ಲಿ ಏನು ದಕ್ಕುವುದಿಲ್ಲ ಎಂಬುದಾಗಿ ಹೇಳ್ತಾ ಇರಬಹುದು. In Exodus chapter 11 verse 3, if we read, and the Lord gave the people favor in the sight of Egyptians. All these Israel people, they were working very hard, but you see, when the favor of God comes, he says, God gave the people favor in the sight of Egyptians, and the man Moses was a great in the land of Egypt. And he says, the Lord gave the people, moreover, ಇಲ್ಲಿ ವಿಮೋಚನೆ ಕಾಂಡ 11ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ದೇವರು ಮೋಶೆಯನ್ನು ಯಾವ ರೀತಿಯಾಗಿ ಹೆಚ್ಚಿಸಿದನು ಎಂಬುದಾಗಿ ಗಮನಿಸುತ್ತೇವೆ. ಯೆಹೋವನು ಇಸ್ರಾಯೇಲ್ಯರ ಮೇಲೆ ಐಗುಪ್ತ್ಯರಲ್ಲಿ ದಯೆಯನ್ನು ಹುಟ್ಟಿಸಿದನು. ಇದಲ್ಲದೆ ಐಗುಪ್ತ ದೇಶದಲ್ಲಿ ಫರೋಹನ ಪ್ರಜಾಪರಿವಾರದವರು ಆ ಮೋಶೆಯನ್ನು ಮಹಾಪುರುಷನೆಂದು ತಿಳಿದುಕೊಂಡರು. You see this Moses, we know he ran away from Egypt because of fear of his life. ಇಲ್ಲಿ ಮೋಶೆಯನ್ನು ಗಮನಿಸಿ ನೋಡಬೇಕಾದ್ರೆ ಆತನು ತನ್ನ ಪ್ರಾಣಕ್ಕೆ ಭಯಪಟ್ಟು ಐಗುಪ್ತ ದೇಶವನ್ನು ಬಿಟ್ಟು ಓಡಿ ಹೋಗುತ್ತಾನೆ. He worked very hard as a shepherd to earn his living. ಆತನು ತನ್ನ ಪ್ರತಿ ದಿನದ ಆಹಾರಕ್ಕಾಗಿ ಬಹಳವಾಗಿ ಕಷ್ಟಪಟ್ಟು ಒಬ್ಬ ಕುರುಬನಂತೆ ಕೆಲಸ ಮಾಡ್ತಾನೆ. God watches all your work. ದೇವರು ನಿಮ್ಮ ಎಲ್ಲಾ ಕೆಲಸಗಳನ್ನು ನೋಡ್ತಾ ಇದ್ದಾನೆ. He will raise you up one day.
ಒಂದು ದಿನದಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆತ್ತುವನು. Even among adversaries, when your enemies are there, God will speak to them to favor you. ನಿಮಗೆ ವಿರುದ್ಧವಾಗಿ ಅನೇಕ ಜನರು ಕಂಡು ಬಂದರೂ ಸರಿ, ಅವರಿಗೆ ವಿರುದ್ಧವಾಗಿ ದೇವರು ನಿಮ್ಮ ಪರವಾಗಿ ಮಾತಾಡುವುದಕ್ಕೆ ದೇವರು ದಯೆಯನ್ನು ತೋರಿಸುವಂತವನಾಗಿದ್ದಾನೆ. When the Israeli people were leaving Egypt, God spoke to the Egyptians so that they gave all their ornaments, gold, everything to the Israel people. ಇಲ್ಲಿ ಇಸ್ರಾಯೇಲ್ಯರು ಐಗುಪ್ತ ದೇಶವನ್ನು ಬಿಟ್ಟು ಹೋಗುವಂತಹ ಸಮಯದಲ್ಲಿ ದೇವರು ಐಗುಪ್ತ್ಯರೊಂದಿಗೆ ಮಾತಾಡಿದ್ದರಿಂದ ಐಗುಪ್ತದ ಜನರು ತಮ್ಮಲ್ಲಿರುವಂತಹ ಆಭರಣಗಳನ್ನು, ಒಡವೆಗಳನ್ನು ಇಸ್ರಾಯೇಲರಿಗೆ ಕೊಟ್ಟರು ಎಂಬುದಾಗಿ ನೋಡುತ್ತೇವೆ. What a change. Can you see? Can you expect your enemies to give their ornaments, the gold, all the good things to you? ನಿಮ್ಮ ವಿರೋಧಿಗಳು ನಿಮಗೆ ಅವರಲ್ಲಿ ಇರುವಂತ ಬೆಲೆ ಬಾಳುವಂತ ಅತ್ಯಮೂಲ್ಯವಾದಂತ ಒಡವೆ, ಆಭರಣಗಳನ್ನು ನಿಮಗೆ ಕೊಡುವುದಕ್ಕೆ ಸಾಧ್ಯವಿದೆಯಾ ಎಂಬುದಾಗಿ ಕಲ್ಪಿಸಿಕೊಂಡು ನೋಡಿ. When you find favor with a God, God will speak to your enemies also to favor you. ದೇವರ ದಯೆಯು ನಮಗೆ ದೊರಕಿರುವುದಾದರೆ ನಮಗೆ ವಿರುದ್ಧವಾಗಿರುವ ಶತ್ರುಗಳೊಂದಿಗೂ ಸಹ ದೇವರು ಮಾತನಾಡಿ ಅವರ ಕಣ್ಣಿನಲ್ಲಿಯೂ ನಮಗೆ ದಯೆ ದೊರಕುವಂತೆ ದೇವರು ಮಾಡ್ತಾನೆ. Sometimes, our youngsters, we can see, when they go for some selection, maybe they're going for a job, or when they're writing their examinations, they always say, oh, I'm rejected. I'm not getting good job. I'm not getting good college. I'm not getting good marks. All these things sometimes, in a rejected way, they come and tell us. ನಮ್ಮಲ್ಲಿ ಯವನಸ್ಥರು ಹೊರಗೆ ಅವರು ಕೆಲಸಕ್ಕೋ ಇಲ್ಲವೇ ಯಾವುದೋ ಒಂದು ಪರೀಕ್ಷೆಯನ್ನು ಬರೆಯುವುದಕ್ಕೆ ಹೋಗುವಂಥ ಸಮಯದಲ್ಲಿ ಅವರು ಹೋಗಿ ಬಂದ ಮೇಲೆ ನನ್ನನ್ನು ತಿರಸ್ಕರಿಸಿ ಬಿಟ್ಟಿದ್ದಾರೆ, ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ, ನನಗೆ ಅದು ದೊರಕಲಿಲ್ಲ ಎನ್ನುವಂಥ ಒಂದು ಬೇಸರದಿಂದ ಬರುವುದನ್ನು ನಾವು ನೋಡ್ತೇವೆ. Especially when they go for a job, when hundreds of people there with all great qualification, with good experience and favoritism from their uncles or from their aunties or from someone known to them, recommendations, all these things there. How do we expect that I will be selected in that? ಇಲ್ಲಿ ಇವರು ಯಾವುದೇ ಒಂದು ಕೆಲಸಕ್ಕೆ ಹೋಗುವಂಥ ಸಮಯದಲ್ಲಿ, ಅಂದರೆ ಆ ಒಂದು ಇಂಟರ್ವ್ಯೂಗೆ ಹೋಗುವಂಥ ಸಮಯದಲ್ಲಿ ಇವರು ಅಲ್ಲಿ ಗಮನಿಸಿ ನೋಡಬೇಕಾದ್ರೆ ಎಷ್ಟೋ ಜನರು ಇವರಿಗಿಂತ ಹೆಚ್ಚು ವಿದ್ಯಾವಂತರು, ಇವರಿಗಿಂತ ಹೆಚ್ಚು ತರಬೇತಿಯನ್ನು ಹೊಂದಿದವರು, ಅನುಭವ ಇರುವಂಥವರು ಮತ್ತು ಅನೇಕ ರೀತಿಯಾದಂಥ ಹಿಂದೆ ಇವರಿಗೆ ಸಹಾಯ ಮಾಡುವಂಥ ವ್ಯಕ್ತಿಗಳು ಇರುವಂಥ ಸಮಯದಲ್ಲಿ ಇವರು ಹಿಂತಿರುಗಿ ಬಂದು ನನಗೆ ದೊರಕುತ್ತದೋ ಎನ್ನುವಂಥ ಪ್ರಶ್ನಾರ್ಥಕ ಚಿಹ್ನವಾಗಿರುತ್ತಾರೆ. In your own eyes, you may not have the merit to get selected. ನೀನು ಅದರಲ್ಲಿ ಆರಿಸಿಕೊಳ್ಳಲ್ಪಡುವುದಕ್ಕೆ ನಿನ್ನ ಕಣ್ಣಿನಲ್ಲಿಯೇ ನಿನಗೆ ಅದಕ್ಕೆ ನೀನು ಅರ್ಹನಲ್ಲ ಎಂಬುದಾಗಿ ಕಾಣಲ್ಪಡ್ತಾ ಇರಬಹುದು. But when God shows His favor, my dear friend, there will be a turnaround in your life. ಆದರೆ ದೇವರು ತನ್ನ ದಯೆಯನ್ನು ನಿನಗೆ ತೋರಿಸುವಂತ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಎಲ್ಲವೂ ತಲೆಕೆಳಗಾಗಿ ಮಾರ್ಪಡುವುದು. In the land of Susan, there were so beautiful girls. There were beautiful women there. But among them, a slavery girl, a slave was selected to be the queen. ಶೋಷಣೆಯಲ್ಲಿ ಗಮನಿಸಿ ನೋಡಬೇಕಾದರೆ ಅಲ್ಲಿ ಅನೇಕ ಸುಂದರಿಯರು, ಯವನಸ್ಥರು ಕಾಣಲ್ಪಟ್ಟರು ಸಹ ದೇವರು ಅಲ್ಲಿ ಒಬ್ಬ ಗುಲಾಮದಲ್ಲಿ ಇರುವಂತ ಒಬ್ಬ ಸ್ತ್ರೀಯನ್ನು, ಹುಡುಗಿಯನ್ನು ಆರಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. That we can read in Esther chapter 2 verse 17 says, and the king loved Esther above all the women, and she obtained grace and favor in his sight more than all the virgins, so that he set the royal crown upon her head and made her queen instead of Vashti.
ಇಲ್ಲಿ ಎಸ್ತರಳ ಪುಸ್ತಕ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಎಲ್ಲಾ ಕನ್ಯೆಯರಲ್ಲಿ ಆಕೆಯು ಅವನ ದಯೆಗೂ ಪ್ರೀತಿಗೂ ಪಾತ್ರಳಾದದರಿಂದ ಅವನು ರಾಜಮುಕುಟವನ್ನು ಆಕೆಯ ತಲೆಯ ಮೇಲಿಟ್ಟು ಆಕೆಯನ್ನು ವಷ್ಟಿಗೆ ಬದಲಾಗಿ ರಾಣಿಯಾಗಿ ಮಾಡಿಕೊಂಡನು. There were girls from a royal family, from king's family. But here, God, because of God's favor, a slave, a girl who are nowhere connected with any of this, royalwood, was selected as the queen. ರಾಜ ವಂಶಸ್ಥರಲ್ಲಿ ಗಮನಿಸಿ ನೋಡಬೇಕಾದರೆ ಅಲ್ಲಿ ಅನೇಕ ಸುಂದರಿಯರು, ಬಹು ಚೆಲುವಾಗದಂಥ ಸ್ತ್ರೀಯರು ಕಾಣಲ್ಪಟ್ಟರು ಸಹ ಈ ಒಂದು ಶೂಷನಲ್ಲಿ ಕಾಣಲ್ಪಡುವಂಥ ಎಸ್ತರಳು ಆಕೆಯು ಯಾವುದೇ ಒಂದು ಅರ್ಹತೆ ಇಲ್ಲದಂಥ ಮತ್ತು ಆಕೆಯು ಗುಲಾಮಳಾಗಿ ಕಾಣಲ್ಪಟ್ಟರು ಸಹ ದೇವರ ದಯೆ ಆಕೆಯ ಮೇಲೆ ಇದ್ದದರಿಂದ ಅರಸನ ದಯೆಯು ಆಕೆಗೆ ದೊರಕುವುದನ್ನು ನಾವು ನೋಡುತ್ತೇವೆ. Do you feel that your petitions, your applications are rejected? ನಿಮ್ಮ ಎಲ್ಲ ಮನವಿಗಳು, ದೇವರಿಗೆ ಸಲ್ಲಿಸಿದಂಥ ಯಾವುದೇ ಕಾರ್ಯಗಳು ಅವೆಲ್ಲವೂ ತಿರಸ್ಕಾರ ಹೊಂದಿದೆ ಎಂಬುದಾಗಿ ನೀವು ತಿಳಿಯುತ್ತೀರೋ? Sometimes we send letters to some authorities asking them to grant something, some permissions, but we find most of the time getting rejected. ನಾವು ಕೆಲವು ವೇಳೆಗಳಲ್ಲಿ ಅಧಿಕಾರಿಗಳಿಗೆ ಪತ್ರಗಳನ್ನು ಬರೆದು ಮನವಿ ಮಾಡಿಕೊಳ್ಳುತ್ತೇವೆ, ಇದಕ್ಕೆ ಸಹಾಯ ಮಾಡಿ, ನಮಗೆ ಇನ್ನೂ ಹೆಚ್ಚು ಸಮಯ ಕೊಡಿ, ಈ ರೀತಿಯಾಗೆಲ್ಲ ಕೆಲವು ಕಾರ್ಯಗಳನ್ನು ಕೇಳಿಕೊಳ್ಳುತ್ತೇವೆ. ಆದರೆ ಆ ಒಂದು ಪತ್ರವು ತಿರಸ್ಕಾರ ಹೊಂದಿ ಹಿಂತಿರುಗಿ ಬರುತ್ತದೆ. But my dear friend, ಆದರೆ ಪ್ರೀತಿಯುಳ್ಳ ಸ್ನೇಹಿತರೆ, in God's favorable time things will change. ಆಮೆನ್. ದೇವರ ತಕ್ಕ ಸಮಯದಲ್ಲಿ ಎಲ್ಲಾ ಕಾರ್ಯಗಳು ಬದಲಾಗುತ್ತವೆ. Your petitions will be granted. ನಿನ್ನ ಎಲ್ಲಾ ಮನವಿಗಳಿಗೆ ಉತ್ತರವು ದೊರೆಯುತ್ತವೆ. Your request will be granted. ನಿನ್ನ ಬಿನ್ನಹಕ್ಕೆ ಉತ್ತರವು ದೊರೆಯುತ್ತದೆ. That we can read in Esther chapter 5 verse 8. It says, see here, Esther puts one petition to the king. If I found favor in the sight of king, if it pleases the king to grant my petition, to perform my request, let the king and the Haman come to the banquet that I shall prepare for them, that I will do tomorrow as a king hath said. ಇಲ್ಲಿ ಎಸ್ತರಳು ಮಾಡುವಂತ ಮನವಿಯನ್ನು ಗಮನಿಸಿ, ಎಸ್ತರಳ ಪುಸ್ತಕ 5ನೇ ಅಧ್ಯಾಯ 7-8ನೇ ವಾಕ್ಯದಲ್ಲಿ ನೋಡುತ್ತೇವೆ. ಎಸ್ತರಳು, ಅರಸರು ನನ್ನ ಮೇಲೆ ಕಟಾಕ್ಷವಿಟ್ಟು ನಾನು ಕೇಳುವುದನ್ನು ಕೊಡುವುದಕ್ಕೂ ನನ್ನ ವಿಜ್ಞಾಪನೆಯನ್ನು ನೆರವೇರಿಸುವುದಕ್ಕೂ ಮನಸ್ಸುಳ್ಳವರಾಗಿದ್ದರೆ ನಾನು ತಮಗೋಸ್ಕರ ಸಿದ್ಧ ಮಾಡಿಸುವ ಔತಣಕ್ಕೆ ನಾಳೆಯೂ ಹಾಮಾನನ ಜೊತೆಯಲ್ಲಿ ಬರೋಣವಾಗಲಿ. ಆಗ ಅರಸರು ಹೇಳಿದಂತೆ ಮಾಡುವೆನು, ಇದೇ ನನ್ನ ಮನವಿ ಎಂದು ಉತ್ತರ ಕೊಟ್ಟಳು. Here we see Esther makes one petition to the king, asking king to come, and also her enemy Haman, which king did not know, he wanted Haman also to join in that, a special meeting. So that is a request. The king, without knowing anything, without knowing the underwork, granted her petition. ಅರಸನಿಗೆ ಏನು ತಿಳಿಯದೇ ಇರುವಂತ ಒಂದು ಘಟನೆಗಳು ಇಲ್ಲಿ ನಡೆಯುತ್ತವೆ. ಅಲ್ಲಿ ಎಸ್ತರಳು ತನಗೆ ವಿರುದ್ಧವಾಗಿರುವಂತಹ ಹಾಮಾನನನ್ನು ಮತ್ತು ಅರಸನು ಔತಣಕ್ಕೆ ಬರಬೇಕು ಎನ್ನುವಂತ ಬಿನ್ನಹವನ್ನು ಮಾಡುತ್ತಾಳೆ. ಈ ಒಂದು ಹಾಮಾನನು ಇವರಿಗೆ ಅಂದರೆ ಯಹೂದ್ಯರಿಗೆ ಅವನು ವಿರೋಧಿಯಾಗಿದ್ದರೂ ಸಹ ಅವನನ್ನು ಅರಸನೊಂದಿಗೆ ಔತಣಕ್ಕೆ ಕರೆಯುವುದನ್ನು ನೋಡುತ್ತೇವೆ. ಅದಕ್ಕೆ ಅರಸನೂ ಸಹ ಬರುತ್ತೇನೆ ಎಂಬುದಾಗಿ ಉತ್ತರ ಕೊಡ್ತಾನೆ. Sometimes we find that the rules and regulations, the laws of this land are against Christians. ಕೆಲವು ವೇಳೆಗಳಲ್ಲಿ ನಾವು ವಾಸಿಸುವಂತ ಸ್ಥಳದಲ್ಲಿ ನಮಗೆ ವಿರುದ್ಧವಾಗಿ, ಕ್ರೈಸ್ತರಿಗೆ ವಿರುದ್ಧವಾಗಿ ಅನೇಕ ಕಾನೂನು ಕಾಯ್ದೆಗಳು ಇರುವುದನ್ನು ಗಮನಿಸುತ್ತೇವೆ. Sometimes we find even in our lives there are certain rules which we cannot break because of the law of the land, or that is the rule of the company. ಇಲ್ಲಿ ನಾವು ಕೆಲಸ ಮಾಡುವಂತ ಕಂಪನಿಗಳಾಗಲಿ ಇಲ್ಲವೇ ನಾವು ವಾಸ ಮಾಡುವಂತ ಸ್ಥಳದ ಒಂದು ಕಾನೂನು ಕಾಯ್ದೆಗಳಿಗಾಗಿ ನಾವು ನಮ್ಮ ಜೀವಿತದಲ್ಲಿ ಕೆಲವು ಕಾರ್ಯಗಳನ್ನು ಅದನ್ನು ಮಾಡದೇ ಇರುವುದಕ್ಕೆ ಸಾಧ್ಯವಿರುವುದಿಲ್ಲ. But I tell you one thing,
ಆದರೆ ನಾನು ನಿಮಗೆ ಒಂದು ಹೇಳ್ತೇನೆ, when God shows his favor, the rules, regulation, everything will be broken and will be changed. Hallelujah. ದೇವರು ತನ್ನ ದಯೆಯನ್ನು ತೋರಿಸುವಂತ ಸಮಯದಲ್ಲಿ ಅಲ್ಲಿ ಯಾವುದೇ ಕಾನೂನು ಕಾಯ್ದೆಗಳು ಕಾಣಲ್ಪಟ್ಟರೂ ಸಹ ಅವೆಲ್ಲವನ್ನು ದೇವರು ಬದಲಾಯಿಸುವಂತವನಾಗಿದ್ದಾನೆ. Nobody can put any law, any rule against you. God will break it. ನಿನಗೆ ವಿರುದ್ಧವಾಗಿ ಯಾರೇ ಯಾವುದೇ ಕಾನೂನು ಕಾಯ್ದೆಗಳನ್ನು ಆಜ್ಞೆಗಳನ್ನು ಹೊರಡಿಸುವುದಕ್ಕೆ ಸಾಧ್ಯವಿಲ್ಲ. ದೇವರು ನಿನ್ನ ಮೇಲೆ ದಯೆಯನ್ನು ತೋರಿಸಿ ಅವೆಲ್ಲವನ್ನು ಮುರಿದು ಹಾಕುವಂತವನಾಗಿದ್ದಾನೆ. The king has put a law to destroy all the Jews. The letters were sent to every district. It went all around. At that time, Esther makes a petition to the king saying that this law is like this. My people will be destroyed. So I want another law overruling this law so that I can prevent all this destruction and my people will destroy their enemies. ಇಲ್ಲಿ ಯೆಹೂದ್ಯರಿಗೆ ವಿರುದ್ಧವಾಗಿ ಈಗಾಗಲೇ ಅರಸನು ಎಲ್ಲರೂ ಕೊಲ್ಲಲ್ಪಡಬೇಕು ಎನ್ನುವಂತ ಒಂದು ಕಾನೂನನ್ನು ಹೊರಡಿಸಿಯಾಗಿದೆ. ಆದರೂ ಸಹ ಎಸ್ತರಳು ಅರಸನನ್ನು ಔತಣಕ್ಕೆ ಕರೆದು ಅದರಲ್ಲಿ ಆಕೆಯು ಮನವಿಯನ್ನು ಮಾಡಿಕೊಳ್ಳುತ್ತಾಳೆ, ಒಂದು ಭಿನ್ನಹವನ್ನು ಇಡುತ್ತಾಳೆ. ಅರಸನೇ, ನನ್ನ ಜನರು ಈಗ ಸಾಯಲಿದ್ದಾರೆ, ಅವರನ್ನು ಹೇಗಾದರೂ ಕಾಪಾಡಬೇಕೆಂಬುದಾಗಿ ಹೇಳಿ ಆತನು ಹೊರಡಿಸಿದಂಥ ಕಾನೂನಿಗೆ ಹೆಚ್ಚಾದಂಥ ಉತ್ತಮವಾದಂಥ ಕಾನೂನನ್ನು ಹೊರಡಿಸಿ ಈಗ ಯೆಹೂದ್ಯರೇ ಅಲ್ಲಿರುವಂತ ಜನರನ್ನು ಕೊಲ್ಲುವಂತೆ ಮಾಡುವಂತೆ ಆಕೆ ಒಂದು ಕಾನೂನನ್ನು ಹೊರಡಿಸುವುದನ್ನು ನಾವು ನೋಡುತ್ತೇವೆ. Esther chapter 8 verse 5 says, "Let it be written to reverse the letter devised by Aman the son of Amadatha the Agite, which he wrote to destroy the Jews which are in all the king's provinces." ಎಸ್ತರಳ ಪುಸ್ತಕ ಅದೇ 8ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುತ್ತೇವೆ, ಅರಸನು ನನ್ನ ಮೇಲೆ ಕಟಾಕ್ಷವಿಟ್ಟು ನನ್ನನ್ನು ಮೆಚ್ಚಿ ನಾನು ಹೇಳುವ ಮಾತು ಉಚಿತವಾದದ್ದೆಂದೆಣಿಸಿ ಅದಕ್ಕೆ ಸಮ್ಮತಿಸುವುದಾದರೆ ಅರಸನ ಎಲ್ಲಾ ಸಂಸ್ಥಾನಗಳಲ್ಲಿರುವ ಯೆಹೂದ್ಯರನ್ನು ಸಂಹರಿಸುವುದರ ವಿಷಯವಾಗಿ ಅಗಾಗನ ವಂಶದವನು ಹೆಮ್ಮೆದಾತನ ಮಗನೂ ಆದ ಹಾಮಾನನು ಬರೆಸಿದ ಪತ್ರಗಳನ್ನು ರದ್ದು ಮಾಡುವುದಕ್ಕಾಗಿ ರಹಸ್ಯವನ್ನು ಪ್ರಕಟಿಸಬೇಕು. Hallelujah. 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 In God's favorable time, it is possible to reverse all the rules and regulations which is working against you. ನಿನಗೆ ವಿರುದ್ಧವಾಗಿ ಇರುವಂತ ಎಲ್ಲಾ ಕಾನೂನು ಕಾಯ್ದೆಗಳು ನಿಯಮಗಳನ್ನು ಬದಲಾಯಿಸುವುದಕ್ಕೆ ದೇವರ ತಕ್ಕ ಸಮಯದಲ್ಲಿ ಸಾಧ್ಯ ಉಂಟು ಎಂಬುದಾಗಿ ತಿಳಿದುಕೋ. Even in your personal life, I'm just telling you, if there are some laws, even in your company saying that you cannot be promoted or you cannot be elevated or something comes against you, God can change that also, my dear friend. ಆಮೆನ್. ನಿನ್ನ ವೈಯಕ್ತಿಕ ಜೀವಿತದಲ್ಲಿಯೂ ಸಹ ನಿನಗೆ ಅನೇಕ ಕಾರ್ಯಗಳು ಹಂತ ಹಂತಕ್ಕೆ ಮೇಲಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ನೀನು ಕೆಲಸ ಮಾಡುವಂಥ ಸಮಯದಲ್ಲಿಯೂ ಆ ಒಂದು ಸ್ಥಳದಲ್ಲಿಯೂ ನಿನಗೆ ಉನ್ನತ ಪದವಿಯು ದೊರೆಯುತ್ತಾ ಇಲ್ಲ. ಅದಕ್ಕಾಗಿ ನಾನು ಎಷ್ಟೋ ಕಷ್ಟಪಡ್ತಾ ಇದ್ದೇನೆ ಎಂದು ಹೇಳ್ತಾ ಇರುವುದಾದರೆ ಆ ಒಂದು ಸ್ಥಳದಲ್ಲಿಯೂ ದೇವರು ನಿನ್ನ ಮೇಲೆ ದಯೆ ಇಟ್ಟು ಆತನು ನಿನಗೋಸ್ಕರ ಅದನ್ನು ಮಾಡುವಾತನಾಗಿದ್ದಾನೆ. God does a miracle in our lives. He shows favor, preferential things compared to others. ಬೇರೆಯವರಿಗಿಂತಲೂ ದೇವರು ನಮಗೆ ಹೆಚ್ಚಾಗಿ ದಯೆಯನ್ನು ತೋರಿಸುವಂತವನಾಗಿದ್ದಾನೆ. See, even in my life, I experienced this so many times. ನನ್ನ ಜೀವಿತದಲ್ಲಿಯೂ ನಾನು ಅನೇಕ ಬಾರಿ ಇದನ್ನು ಅನುಭವಿಸಿದ್ದೇನೆ. Can the law of the land be broken? ನಾವು ವಾಸಿಸುವಂತ ಈ ಸ್ಥಳದ ಒಂದು ಕಾನೂನುಗಳನ್ನು ನಾವು ಮುರಿದು ಹಾಕುವುದಕ್ಕೆ ಸಾಧ್ಯ ಉಂಟಾ? God breaks it for us. ನಮಗೋಸ್ಕರ ದೇವರು ಆ ಕಾನೂನುಗಳನ್ನು ಬದಲಾಯಿಸುತ್ತಾನೆ. It's my personal experience. ಇದು ನನ್ನ ವೈಯಕ್ತಿಕವಾದಂತಹ ಅನುಭವವಾಗಿದೆ. When I purchased my land for my house, it was a BDS site. ಇವರು ತಮ್ಮ ಮನೆಗಾಗಿ ಒಂದು BDS ಸೈಟ್ ಅನ್ನು ತೆಗೆದುಕೊಳ್ಳುವಂತ ಸಮಯದಲ್ಲಿ it was under the 10-year lease period, so within 10 years any sale takes place, nobody can register it. ಅದು 10 ವರ್ಷದ ಒಂದು ಲೀಸ್ ಒಂದು ಕಾನೂನು ಕರಾರಾಗಿತ್ತು. ಅದರಲ್ಲಿ
ಅದರ ಒಳಗಡೆ ಏನಾದರೂ ಮಾರುವುದಾದರೆ ಅದನ್ನು ಕುರಿತಾಗಿ ಯಾರು ಕೇಳುವಂತ ಒಂದು ಪರಿಸ್ಥಿತಿಯಲ್ಲಿಲ್ಲ. Only power of attorney can be done, not the, you can't go and register in the register office. ಅದರಲ್ಲಿ ಪವರ್ ಆಫ್ ಅಟಾರ್ನಿ ಮಾತ್ರ ಕೊಡುತ್ತಾರೆ ಮತ್ತು ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಅದನ್ನು ನೋಂದಣಿ ಮಾಡುವುದಕ್ಕೆ ಸಾಧ್ಯವಿಲ್ಲ. So when I purchased my land from one of the military men, colonel, it was some 7 years or 6 years. ಅದು ತೆಗೆದುಕೊಳ್ಳುವಂತ ಸಮಯದಲ್ಲಿ 6 ವರ್ಷ ಇಲ್ಲ 7 ವರ್ಷವೂ ಕಳೆದಿತ್ತು. ಒಂದು ಮಿಲಿಟರಿ ಮ್ಯಾನ್ ಹತ್ರ ಅವರು ಖರೀದಿಸಿದ್ರು. So I had to wait another 4 years to register my site. ಈ ಒಂದು ಜಾಗವನ್ನು ನೋಂದಣಿ ಮಾಡಿಸುವುದಕ್ಕೆ ಇನ್ನು 3-4 ವರ್ಷಗಳು ಕಾಯಬೇಕಾಗಿತ್ತು. So that's why I got very much cheaper compared to all other people. ಬೇರೆ ಎಲ್ಲಾ ಜನರಿಗಿಂತಲೂ ಇದನ್ನು ನಾನು ಬಹಳ ಕಡಿಮೆಯಲ್ಲಿ ಖರೀದಿಸಿದೆನು. I prayed to my God saying that, see, I'm risking, I'm putting my money into this, you have to help me. ನಾನು ದೇವರೇ, ನಾನು ಹಣವನ್ನು ಇದರಲ್ಲಿ ಹಾಕುತ್ತಾ ಇದ್ದೇನೆ, ಇದಕ್ಕೆ ನೀನೇ ನನಗೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸಿದೆನು. So everything is over with power of attorney, everything is over. ಪವರ್ ಆಫ್ ಅಟಾರ್ನಿ ಎಲ್ಲ ಮುಗಿಯಿತು. The next month, the very next month, BDA has issued a notification saying that even if it's less than 10 years, you can go and register. Any number of years, you can go and register the sites. ಇಲ್ಲಿ ಕಾನೂನು ಇರುವುದು 10 ವರ್ಷದ ಒಳಗೆ ಅದು ನೋಂದಣಿ ಮಾಡಿಸುವುದಿಲ್ಲ ಎಂಬುದಾಗಿ. ಆದರೆ ಇದನ್ನು ಪಡೆದುಕೊಂಡಂತ ಒಂದೇ ತಿಂಗಳಲ್ಲಿ ಕಾನೂನೇ ಬದಲಾಗಿ ಅದು 10 ವರ್ಷದ ಒಳಗಡೆ ಇದ್ರೂ ಸಹ ಅವೆಲ್ಲವನ್ನು ರಿಜಿಸ್ಟರ್ ಮಾಡುತ್ತೇವೆ ಎನ್ನುವಂತ ಕಾನೂನು ಮತ್ತೆ ಬಂದದ್ದನ್ನು ನಾವು ಗಮನಿಸಿ ನೋಡುತ್ತೇವೆ. Then I immediately went there. Within a month, I registered. ಅಲ್ಲಿ ತಕ್ಷಣ ಹೋಗಿ ಒಂದೇ ತಿಂಗಳಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರು. It did not stop with that. ಅದು ಹಾಗೆ ನಿಲ್ಲಲಿಲ್ಲ. The next month again, one more law comes saying that whatever we made earlier was wrong. Now again 10 years lease period should be maintained. Whatever happened during this period, that is okay. ಈಗ ಮತ್ತೊಂದು ಕಾನೂನು ಬಂತು. ಅದರಲ್ಲಿ ನಾವು ಹಿಂದೆ ಮಾಡಿದ್ದು ತಪ್ಪು, ಆದರೆ ಇನ್ನು ಮುಂದೆ ಯಾರ್ಯಾರು ಖರೀದಿ ಮಾಡುತ್ತಾರೋ ಅವರೆಲ್ಲರೂ 10 ವರ್ಷಗಳವರೆಗೂ ಕಾಯಲೇಬೇಕು. ಈಗ ನಡೆದಿರುವುದು ಸರಿಯಾಗಿದೆ, ಅದನ್ನು ಹಾಗೆ ಬಿಟ್ಟು ಬಿಡುತ್ತೇವೆ ಎಂಬುದಾಗಿ ಕಾನೂನು ಬದಲಾಯಿತು. Can you see this? ನೋಡುವುದು ಇದು ನಿಮಗೆ ಅರ್ಥ ಆಗ್ತಾ ಇದೆಯಾ? For me, God has changed the law. Once my thing is over, again He put back the law. ದೇವರು ಇವರಿಗೋಸ್ಕರ ಕಾನೂನನ್ನೇ ಬದಲಾಯಿಸಿ ಇವರ ಕೆಲಸ ಮುಗಿಸಿದ ತಕ್ಷಣ ಮತ್ತೆ ಅದೇ ಕಾನೂನನ್ನು ತಂದರು. Hallelujah. Hallelujah. Do you believe this? ಇದನ್ನು ನೀವು ನಂಬುತ್ತೀರಾ? That is the favor God shows to His people. ಆ ರೀತಿಯಾದಂತಹ ದಯೆಯನ್ನೇ ದೇವರು ತನ್ನ ಜನರಿಗೆ ತೋರಿಸುವಂತವನಾಗಿದ್ದಾನೆ. God's favor, we can fight the battle and we don't have to fight, and we'll have the victory. ದೇವರ ದಯೆಯು ನಮ್ಮ ಮೇಲೆ ಕಾಣುವುದಾದರೆ ನಾವು ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ. ಆತನು ನಮಗೋಸ್ಕರ ಯುದ್ಧ ಮಾಡುವನು. Whatever the battle you are fighting, maybe a financial battle, maybe your sickness, maybe your family, maybe your enemies, maybe witchcraft. My dear friend, you may be fighting a battle, but mind you, look for the favor of a God. Plead to God for His favor. Things will change. ನಿನ್ನ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ ಆಗಲಿ, ಕುಟುಂಬದ ಜೀವಿತದಲ್ಲಿ ಆಗಲಿ ಅನೇಕ ರೀತಿಯಾದಂತಹ ಹೋರಾಟಗಳನ್ನು ಹೋರಾಡ್ತಾ ಇರಬಹುದು. ನಿನಗೆ ಉನ್ನತ ಪದವಿ ಬರಬೇಕು, ಇಲ್ಲವೇ ಕುಟುಂಬದಲ್ಲಿ ಅನೇಕ ರೀತಿಯಾದಂತಹ ಹೋರಾಟಗಳು ಕಾಣಪಡ್ತಾ ಇರಬಹುದು. ಆದರೂ ಸಹ ದೇವರಲ್ಲಿ ನೀನು ನಂಬಿಕೆ ಇಡುವುದಾದರೆ ಆತನ ದಯೆಯು ನಿನ್ನ ಮೇಲೆ ಬರುವುದನ್ನು ಕಾಣುತ್ತೇವೆ. That we can read in Psalms 44 verse 1-3 says, we have heard with our ears, O God, our fathers have told us that what work thou didst in their days, in the times of old, how thou driven out the heathen with thy hand, and plantest them, how thou didst afflict the people, cast them out, and they got not the land in possession by their own sword, neither did their own arm save them, but thy right hand, thine arm, and the light of thy countenance, because you had favor on them.
ಕೀರ್ತನೆಗಳು 44ನೇ ಅಧ್ಯಾಯ 1, 2, 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದೇವರೇ, ಪೂರ್ವ ಕಾಲದಲ್ಲಿ ನಮ್ಮ ಪಿತೃಗಳ ದಿನದಲ್ಲಿ ನೀನು ನಡೆಸಿದ ಮಹತ್ ಕಾರ್ಯಗಳ ವಿಷಯವನ್ನು ಕೇಳಿದ್ದೇವೆ. ಅವರೇ ನಮಗೆ ತಿಳಿಸಿದರು. ನಿನ್ನ ಹಸ್ತವೇ ಈ ದೇಶದಲ್ಲಿದ್ದ ಜನಾಂಗಗಳನ್ನು ಹೊರಡಿಸಿ ನಮ್ಮ ಪಿತೃಗಳನ್ನೇ ನೆಲೆಗೊಳಿಸಿದೆ. ನೀನು ಆ ಅನ್ಯ ಜನಗಳನ್ನು ತೆಗೆದುಬಿಟ್ಟು ನಮ್ಮವರನ್ನು ಹಬ್ಬಿಸಿದ್ದಿ. ನಮ್ಮ ಪಿತೃಗಳಿಗೆ ಕತ್ತಿಯೇ ಈ ದೇಶವನ್ನು ಸ್ವಾಧೀನ ಮಾಡಿಕೊಡಲಿಲ್ಲ, ಅವರ ಭುಜಬಲವೇ ಅವರಿಗೆ ಜಯ ಕೊಡಲಿಲ್ಲ. ನಿನ್ನ ಭುಜಬಲ, ಹಸ್ತ, ಪ್ರಸನ್ನತೆ ಇವೇ ಅವರಿಗೆ ಜಯವನ್ನುಂಟು ಮಾಡಿದವು. ನಿನ್ನ ಒಲುಮೆ ಅವರಿಗಿತ್ತಲ್ಲ. Hallelujah. Hallelujah. You don't have to fight, my dear friend. Pray for God's favor, and God's favor will do wonders in your life. ನೀನು ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ. ದೇವರ ದಯೆಗೋಸ್ಕರ ಪ್ರಾರ್ಥಿಸುವಂತ ಸಮಯದಲ್ಲಿ ಆತನ ದಯೆಯು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಬದಲಾಯಿಸುತ್ತದೆ. Who gets this favor? ಈ ಒಂದು ದಯೆಯು ಯಾರಿಗೆ ದೊರಕುತ್ತದೆ? Already I told you, a righteous man, a just man, a man who walks with God gets the favor of God. ನಾನು ಮೊದಲೇ ನಿಮಗೆ ಹೇಳಿದಂಥ ರೀತಿಯಲ್ಲಿ ನೀತಿವಂತನು ಮತ್ತು ದೇವರ ಜೊತೆಗೆ ಅನ್ಯೋನ್ಯವಾಗಿ ನಡೆಯುವಂತ ವ್ಯಕ್ತಿಗೆ ಆತನ ದಯೆಯು ದೊರಕುತ್ತದೆ. In Proverbs chapter 12 verse 2 says, a good man obtains favor from God, but a man of wicked intentions he will condemn. A good man, a kind-hearted and a holy man will get the favor from God. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನು ಒಳ್ಳೆಯವನಿಗೆ ದಯೆ ಮಾಡುವನು, ಕುಯುಕ್ತಿಯುಳ್ಳವರನ್ನು ಕೆಟ್ಟವನೆಂದು ನಿರ್ಣಯಿಸುವನು. ಹಾಗಾದರೆ ಒಳ್ಳೆಯ ವ್ಯಕ್ತಿಗಳಿಗೆ ದೇವರು ದಯೆಯನ್ನು ತೋರಿಸುವಂತವನಾಗಿದ್ದಾನೆ. A man who prays to God receives the favor. ದೇವರಲ್ಲಿ ಪ್ರಾರ್ಥಿಸುವಂತ ವ್ಯಕ್ತಿಯು ಆತನ ದಯೆಯನ್ನು ಪಡೆದುಕೊಳ್ಳುತ್ತಾನೆ. We see Abraham, a man of prayer. ಇಲ್ಲಿ ಅಬ್ರಹಾಮನನ್ನು ಒಬ್ಬ ಪ್ರಾರ್ಥಿಸುವಂತ ವ್ಯಕ್ತಿಯಾಗಿ ನಾವು ಕಾಣುತ್ತೇವೆ. If you see how God favors him, if you see it, so it's so beautiful. He was a man who was seeking God. ಆತನು ದೇವರನ್ನು ಹುಡುಕುವಂತ ವ್ಯಕ್ತಿಯಾಗಿದ್ದನು. ಆತನಿಗೆ ದೇವರು ಹೇಗೆ ದಯೆ ತೋರಿಸುತ್ತಾನೆ ಎಂಬುದಾಗಿ ನೋಡಿ. The man who honors God in his life. ಆ ವ್ಯಕ್ತಿಯು ತನ್ನ ಜೀವಿತದಲ್ಲಿ ದೇವರನ್ನು ಘನಪಡಿಸುವಂತ ವ್ಯಕ್ತಿಯಾಗಿದ್ದನು. The man who worships and willing to give anything for God. ದೇವರನ್ನು ಆರಾಧಿಸುವಂತವನು, ಆತನಿಗೋಸ್ಕರ ಏನು ಬೇಕಾದರೂ ಕೊಡುವುದಕ್ಕೆ ಮುಂದೆ ಬರುವಂತ ವ್ಯಕ್ತಿಯಾಗಿದ್ದನು. In Genesis chapter 18 we see the Lord appeared to him by the terebinth trees of Mamre. God, see, because he seeks God, God appears to Abraham as he was sitting in the tent in the heat of the day. So he lifted his eyes and looked, and behold, 3 men were standing by him. And we saw them. He ran from the tent door to meet them and bowed himself to the ground and said, My Lord, if you now found favor in your sight, do not pass by. Lord, you do not pass by. Please, let a little water be brought and wash your feet. Rest yourself under the tree, and I will bring something, Lord, to eat, a morsel of bread, that you may refresh your hearts. After that, you may pass by. You see this? Here is a person, when he sees angels of God, he runs to them. He adores them. He provides all their needs, to wash their feet, to feed them. My dear friend, how many of us seek God with a fervent heart? You know, we always look for something to us only. Ask God, you give me this, you give me this, you give me this. A bag full of requests, asking God to fill up our bags. But here is a person who gives out from him to God. ಆದಿಕಾಂಡ 18ನೇ ಅಧ್ಯಾಯ 1ರಿಂದ 5ನೇ ವಾಕ್ಯದಲ್ಲಿ ಓದುವಂಥ ಸಮಯದಲ್ಲಿ, ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು.
ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ, ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ. ನೀವು ದಾಸವನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೇನೆ. ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಸ್ವಲ್ಪ ಆಹಾರ ತರುತ್ತೇನೆ. ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು. ಈ ದಿನಗಳಲ್ಲಿ ಗಮನಿಸಿ ನೋಡಬೇಕಾದ್ರೆ ನಾವು ಯಾವಾಗಲೂ ದೇವರ ಬಳಿಯಲ್ಲಿ ಪ್ರಾರ್ಥಿಸುವಾಗ, ದೇವರೇ ನನಗೆ ಇದು ಕೊಡು, ಅದು ಕೊಡು ಎಂಬುದಾಗಿ ಅನೇಕ ರೀತಿಯಾದಂಥ ಬಿನ್ನಹಗಳನ್ನು ಮಾಡುತ್ತೇವೆ, ವಿಜ್ಞಾಪನೆಗಳನ್ನು ಮಾಡ್ತೇವೆ. ಆದರೆ ಈ ವ್ಯಕ್ತಿಯನ್ನು ಗಮನಿಸಿ ನೋಡಬೇಕಾದ್ರೆ ಈತನು ದಾರಿಯಲ್ಲಿ ಪ್ರಯಾಣಿಕರಾಗಿ ಹೋಗುವಂಥ ಆ ದೂತರನ್ನು ಕರೆದು ಅವರಿಗೆ ಕಾಲು ತೊಳೆಯುವುದಕ್ಕೆ ನೀರು, ತಿನ್ನುವುದಕ್ಕೆ ಆಹಾರ, ವಿಶ್ರಮಿಸಿಕೊಳ್ಳುವುದಕ್ಕೆ ಸ್ಥಳವನ್ನು ಕೊಡುತ್ತಾನೆ. ನಾವು ಯಾವಾಗಲೂ ಕೊಡುವಂಥವರಾಗಿ ಮಾರ್ಪಡಬೇಕು. ಆಗ ದೇವರ ದಯೆಯು ನಮ್ಮ ಮೇಲೆ ಇಳಿಯುವುದು. Yes. Don't expect every time everything from God. But are you willing to give from you to God anything? Whatever God blessed with, are you willing to give? How many of us count pennies to give to God? When we earn lakhs and lakhs of rupees, we count pennies, 1 rupee, 2 rupee, to put it in the offering box. My dear friends, do you have the heart of giving? Here is a man who found favor with God because he was willing to give. ನಮ್ಮಲ್ಲಿ ಅನೇಕರು ದೇವರಿಗೆ ಕೊಡುವುದಕ್ಕೆ ಹಿಂಜರಿಯುತ್ತೇವೆ. ಯಾವಾಗಲೂ ದೇವರ ಬಳಿಯಿಂದ ದೇವರೇ ಇದು ಕೊಡು, ಅದು ಕೊಡು, ನನಗೆ ಇದು ಬೇಕು, ಅದು ಬೇಕು ಎಂಬುದಾಗಿ ಕೇಳುತ್ತಾ ಇರ್ತೇವೆ ಹೊರತು ದೇವರಿಗೆ ಏನಾದರೂ ಕೊಡಬೇಕು, ಆತನ ಸೇವೆಗಳಿಗೆ ಏನಾದರೂ ನಾವು ಸಹಾಯ ಮಾಡಬೇಕೆಂಬುದಾಗಿ ನೋಡಬೇಕಾದ್ರೆ ಅನೇಕ ರೀತಿಯಾಗಿ ಪ್ರಶ್ನೆ ಮಾಡುತ್ತೇವೆ, ಯೋಚಿಸುತ್ತೇವೆ, ಹಿಂಜರಿಯುತ್ತೇವೆ. ನಮ್ಮಲ್ಲಿ ಲಕ್ಷಾನುಗಟ್ಟಲೆ ಹಣವಿದ್ರೂ ಸಹ ದೇವರಿಗೆ ಕೊಡಬೇಕೆನ್ನುವಂಥ ಬರುವಂಥ ಒಂದು ಪರಿಸ್ಥಿತಿಯಲ್ಲಿ ಆತನಿಗೆ ಕಾಣಿಕೆಗಳನ್ನು ಸಲ್ಲಿಸುವಾಗಲೂ ಸಹ ನಾವು 1 ರೂಪಾಯಿ 2 ರೂಪಾಯಿ ಎಂಬುದಾಗಿ ಅದನ್ನು 10 ಸಲ ಎಣಿಸಿ ಹಾಕುತ್ತೇವೆ. ಪ್ರೀತಿಯುಳ್ಳ ದೇವಚನರೇ, ನಾವು ದೇವರ ಮಕ್ಕಳಾಗಿರುವಾಗ ಆತನು ನಮಗೆ ಕೊಡುವುದರಲ್ಲಿ ಸ್ವಲ್ಪವನ್ನೇ ಕೊಡುವಂಥವರಾಗಿದ್ದೇವೆ. ಅದನ್ನು ಮನಪೂರ್ವಕವಾಗಿ ದೇವರಿಗೆ ಕೊಡುವಂಥವರಾಗಿ ನಾವು ಮಾರ್ಪಡೋಣ. Are you willing to give your talents to God, your time to God? Lot of things to be done, but how many of us coming forward to give to God? ನಿನ್ನಲ್ಲಿರುವಂಥ ತಲಾಂತನ್ನು, ನಿನಗಿರುವಂಥ ಅನೇಕ ಕಾರ್ಯಗಳನ್ನು, ಸಮಯವನ್ನು ದೇವರ ಸೇವೆಯಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ನೀನು ಬಯಸುತ್ತೀಯೋ? ಅನೇಕ ಕಾರ್ಯಗಳುಂಟು, ಅದಕ್ಕೆ ಮುಂದೆ ಬರುವುದಕ್ಕೆ ಜನರು ಯಾರೂ ಆಶಿಸುವುದಿಲ್ಲ. My dear friend, when we are looking for favor with God, you also to be willing to give yourself to God. ಪ್ರೀತಿಯುಳ್ಳ ದೇವಜನರೇ, ನಾವು ದೇವರ ಬಳಿಯಲ್ಲಿ ಆತನ ದಯೆಯನ್ನು ನಿರೀಕ್ಷಿಸುತ್ತಾ ಇರುವಂಥ ಸಮಯದಲ್ಲಿ ನಾವು ಸಹ ದೇವರಿಗೆ ಏನಾದರೂ ಕೊಡುವುದಕ್ಕೆ ಮುಂದೆ ಬರಬೇಕು. Those who seek God only find favor with God. ದೇವರನ್ನು ಹುಡುಕುವಂಥವರು ಮಾತ್ರವೇ ಆತನಿಂದ ದಯೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. One beautiful word in the Bible which I always relish and enjoy that. ಸತ್ಯವೇದದಲ್ಲಿ ಒಂದು ಸುಂದರವಾದಂಥ ವಾಕ್ಯ ಉಂಟು, ಅದನ್ನು ಯಾವಾಗಲೂ ನಾನು ಹೇಳಿ ನಾನು ಅದರ ಸಂತೋಷಗೊಳ್ಳುತ್ತೇನೆ. Here is a question by Ruth to Boaz. Ruth chapter 2 verse 10 says, she was just astonished, wondered why this man is showing so much favor to her. ಇಲ್ಲಿ ರೂತಳು ಬೋವಚನಿಗೆ ಮಾಡುವಂತ ಪ್ರಶ್ನೆಯನ್ನು ರೂತಳ ಪುಸ್ತಕ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆಕೆಗೆ ಬೋವಚನು ಯಾಕೆ ನನ್ನ ಮೇಲೆ ಇಷ್ಟೊಂದು ಕನಿಕರ ತೋರಿಸುತ್ತಾನೆ ಎನ್ನುವಂತ ಆಶ್ಚರ್ಯ. She did not belong to Israel. ಆಕೆಯು ಇಸ್ರಾಯೇಲ್ಯರಿಗೆ ಸೇರಿದಂತ ವ್ಯಕ್ತಿಯಲ್ಲ. But when she came to Israel, you see, a favor flows to her. ಆದರೆ ಆಕೆಯು ಇಸ್ರಾಯೇಲ್ಯರಿಗೆ ಬಂದ ತಕ್ಷಣ ಆಕೆಯ ಮೇಲೆ ದೇವರ ದಯೆಯು ಬರುವುದನ್ನು ಕಾಣ್ತಾಳೆ. Ruth chapter 2 verse 10, she says, she fell down on her face, bowed down to the ground and said to Boaz, why have I found favor in your eyes, that you should take notice of me?
since I am a foreigner. ಇಲ್ಲಿ ರೂತಳು ಬೋವಜನನ್ನು ನೋಡಿ ಮಾಡುವಂತ ಪ್ರಶ್ನೆಯನ್ನು 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪರದೇಶಿಯಾದ ನನ್ನಲ್ಲಿ ಇಷ್ಟು ಕಟಾಕ್ಷವೇಕೆ ಎಂಬುದಾಗಿ ಪ್ರಶ್ನಿಸುತ್ತಾಳೆ. Why should God show his favor to us who are foreigners? We do not belong to him. We are sinners. We are wretched people, worst criminals. But God shows so much favor to us. Why? ನಾವು ದುಷ್ಟರು, ಪಾಪಿಗಳು, ದೇವರಿಗೆ ವಿರುದ್ಧವಾಗಿ ಮಾಡಿದ ಅನೇಕ ಕೆಲಸಗಳನ್ನು ಮಾಡಿದ್ದೇವೆ, ಪರದೇಶಸ್ಥರು ಆಗಿದ್ದೇವೆ. ಆದರೂ ಸಹ ದೇವರು ಯಾಕೆ ನಮ್ಮ ಮೇಲೆ ಇಷ್ಟೊಂದು ಕನಿಕರವನ್ನು ತೋರಿಸುತ್ತಾನೆ? Have you ever questioned this? Why God, you are showing so much favor to me? ಯಾಕೆ ದೇವರೇ ನನಗೆ ಇಷ್ಟೊಂದು ಕರುಣೆಯನ್ನು ನೀನು ತೋರಿಸುತ್ತಿ ಎಂಬುದಾಗಿ ಎಂದಾದರೂ ನೀನು ಪ್ರಶ್ನಿಸಿದ್ದೀಯಾ? My brother has written one song in Telugu. Enduku deva intadi prema ennikaleni tarunimida. Why, Lord? Why are you showing so much love to me? I'm nothing. ದೇವರೇ, ನಾನು ಏನೂ ಇಲ್ಲದವನು, ಯಾಕೆ ನನ್ನ ಮೇಲೆ ಇಷ್ಟೊಂದು ಕರುಣೆಯನ್ನು ನೀನು ತೋರಿಸುತ್ತಿ? See the answer of Boaz in verse 11. Chapter 2, Ruth chapter 2, verse 11. Boaz answered that. Said to her, it's been fully reported to me. It's fully reported. You already got a report that you have done for your mother-in-law since the death of your husband, and how you have left your father and your mother and the land of your birth and come to the people whom you did not know before. The Lord repay your work and full reward be given to you by the Lord God of Israel, under whose wings you have come for refuge. ಇಲ್ಲಿ ಬೋವಜನು ಆಕೆ ಮಾಡಿದಂತ ಪ್ರಶ್ನೆಗೆ, ನನ್ನ ಮೇಲೆ ಯಾಕೆ ಇಷ್ಟೊಂದು ಕಟಾಕ್ಷ ತೋರಿಸುತ್ತಿ, ಯಾಕೆ ದಯೆ ತೋರಿಸುತ್ತೆ ಎಂದು ಕೇಳಿದಂತ ಪ್ರಶ್ನೆಗೆ ಬೋವಜನು ಕೊಡುವಂತ ಉತ್ತರವನ್ನು ಗಮನಿಸುತ್ತೇವೆ. 11ನೇ ವಾಕ್ಯದಲ್ಲಿ, ನಿನ್ನ ಗಂಡನು ಸತ್ತ ಮೇಲೆ ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೂ ಅರಿಯದ ಜನರ ಬಳಿಗೆ ಬಂದಿರುವೆ ಎಂದು ನನಗೆ ಚೆನ್ನಾಗಿ ಗೊತ್ತಾಗಿದೆ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂಬುದಾಗಿ ಉತ್ತರ ಕೊಡ್ತಾನೆ. Say hallelujah. Hallelujah. Under his wings if you come, seeking his grace, definitely his favor will be on you. ಆತನ ದಯೆಯನ್ನು ಹುಡುಕಿಕೊಂಡು ಆತನ ರೆಕ್ಕೆಗಳ ಮರೆಯಲ್ಲಿ ನಾವು ಬರುವುದಾದರೆ ನಿಜಕ್ಕೂ ಆತನ ದಯೆಯು ನಮ್ಮ ಮೇಲೆ ಇರುವುದು. You left your father, mother, your birthplace and your gods, and you have come here to the God of Israel. Under his wings you have come. So God will reward you accordingly. ನೀನು ನಿನ್ನ ಸ್ವದೇಶವನ್ನು, ತಂದೆ ತಾಯಿಗಳನ್ನು ಬಿಟ್ಟು ಯೆಹೋವನಾದಂಥ ದೇವರ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಂಡು ಬಂದಿದ್ದರಿಂದ ದೇವರ ದಯೆಯು ನಿನ್ನ ಮೇಲೆ ಇರುವುದು. Hallelujah. 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 Leave the world. Leave all people. Come under his wings. Seek his grace, and definitely you will have the grace of God, his favor. ನೀವು ಲೋಕವನ್ನು ಬಿಟ್ಟು, ಲೋಕದ ಎಲ್ಲ ಕಾರ್ಯಗಳನ್ನು ಬಿಟ್ಟು, ಎಲ್ಲವನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತನ ಹುಡುಕಿಕೊಂಡು ಆತನನ್ನು ಮೊರೆ ಹೋಗುವುದಾದರೆ ಆತನ ದಯೆಯು ನಿನ್ನ ಮೇಲೆ ಇರುವುದು. You will say like Job. In Job 10 verse 12 says, you have granted me life and favor, and your care has prevented my spirit. ಇಲ್ಲಿ ಯೋಬನ ರೀತಿಯಲ್ಲಿ ನಾವು ಸಹ ಹೇಳುವುದಕ್ಕೆ ಸಾಧ್ಯ ಉಂಟು. ಯೋಬನ ಪುಸ್ತಕ 10ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ನೀನು ನನಗೆ ಜೀವವನ್ನು ಅನುಗ್ರಹಿಸಿ ಕೃಪೆ ತೋರಿಸಿದ್ದಿ, ನಿನ್ನ ಪರಾಮರಿಕೆ ನನ್ನ ಆತ್ಮವನ್ನು ಕಾಪಾಡಿದೆ. Yes, his care will preserve our spirit.
ಆತನ ಪರಾಮರಿಕೆಯು ನಮ್ಮ ಆತ್ಮವನ್ನು ಕಾಪಾಡುತ್ತದೆ. Let's close our eyes. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. Are you looking for favor from God? ದೇವರಿಂದ ನೀನು ದಯೆಯನ್ನು ಹುಡುಕುತ್ತಾ ಇದ್ದೀಯಾ? Yes, favor of God will turn around your life. A change, a momentous which you are looking for. Breaking of chains, breaking of all limitations. ಹೌದು, ದೇವರ ದಯೆಯು ನಿನ್ನಲ್ಲಿ ಕಾಣಲ್ಪಟ್ಟುತ್ತಿರುವಂತಹ ಎಲ್ಲಾ ಸರಪಣಿಗಳ ಬಂಧನಗಳನ್ನು ಬಿಚ್ಚಿ ಎಲ್ಲಾ ರೀತಿಯಾದಂತಹ ದುಷ್ಟತನದಿಂದ ನಿನ್ನನ್ನು ಕಾಪಾಡುವುದಕ್ಕೆ ಆತನ ದಯೆಯು ನಿನ್ನ ಮೇಲೆ ಇಳಿಯುವುದು. Do you find that you are being chained and you require a break and you have to come out? ನೀನು ಬಂಧನಗಳಿಂದ ಕಟ್ಟಲ್ಪಟ್ಟಿದ್ದಿ, ಅದನ್ನೆಲ್ಲ ಬಿಡಿಸಿಕೊಂಡು ನೀನು ಹೊರಕ್ಕೆ ಬರಬೇಕೆಂಬುದಾಗಿ ಬಯಸುತ್ತಾ ಇದೀಯಾ? Do your spirit is dull and void and you don't find any pleasure, you don't find any joy in your life? ನಿನ್ನ ಆತ್ಮವು ನೊಂದು ಹೋಗಿ ಅದು ಕುಗ್ಗಿ ಹೋಗಿದೆಯಾ? ಅದರಲ್ಲಿ ಯಾವುದೇ ಸಂತೋಷವೋ ಆನಂದವೋ ಕಾಣಲ್ಪಡುತ್ತಾ ಇಲ್ಲವೋ? Seek God and His favor. ದೇವರ ದಯೆಯನ್ನು ಆತನನ್ನು ಹುಡುಕು. Lord, show me your favorable time to me. ದೇವರೇ, ನಿನ್ನ ತಕ್ಕ ಸರಿಯಾದಂತ ದಯೆ ತೋರಿಸುವಂತ ಸಮಯವನ್ನು ತೋರಿಸು. And the end you will say, yes Lord, your care has uplifted my spirit. ಆಗ ಕೊನೆಯದಾಗಿ ನೀನು ಸಹ ಯೋಬನ ರೀತಿಯಲ್ಲಿ ಹೇಳುವುದಕ್ಕೆ ಸಾಧ್ಯ ಉಂಟು, ದೇವರೇ, ನಿನ್ನ ಪರಾಮರಿಕೆಯು ನನ್ನ ಆತ್ಮವನ್ನು ಅದು ಕಾಪಾಡುವಂತದ್ದಾಗಿದೆ. Hallelujah. Hallelujah. Heavenly Father, we praise and worship you, Lord, for the wonderful time that you've given us. Lord, to look and Lord, look for the favor from you. Noah found grace in your eyes. Lord, help us, Lord, to seek your face, to look for the favor from you all the time in our lives. We require a change, a turnaround, a bubbling life in our life, oh God. Lord, many of us are passing through struggles in their lives. But Lord, you show favor to the righteous one, the just one, the man who walks, the man who prays, the man who gives. Yes, Master. The man who comes under your wings. Lord, you show your mercies upon them. Thank you, Lord. Bless all the people who are looking for this favor. Bless everyone, O Lord. Yes, Father, and those who are in sickness, and those who are in financial problems, and those who are in family problems, those who are in, Lord, evil problems, I pray, O God, redeem them, set them right, heal them, O Lord. Bless your people. Let them, Lord, see the favorable time of God in their lives, O Lord Jesus. Bless everyone. In Jesus' precious name I pray. Amen. 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 ನನ್ನ ಮನವೇ ಇಗುನು ಕೊಂಡಾಡು, ನನ್ನ ಸರ್ವಿಂದ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಇಗುನು ಕೊಂಡಾಡು, ಆತನು ಮಾಡಿದ ಉಪಕಾರ ಒಂದನ್ನು ಮರೆಯಬೇಡ. ಆಮೆನ್. 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 Hallelujah. 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 God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ.